ಹೊಯ್ಸಳರ ಕಲೆ ಮತ್ತು ಸಾಹಿತ್ಯದ ತವರೂರಾದ ಹಾಸನಾಂಬೆಯ ಆಶೀರ್ವಾದದ ಪ್ರಸಿದ್ಧ ಹಾಸನ ಜಿಲ್ಲೆಯು ನಾಡಿಗೆ ಹತ್ತಾರು ಸಾಧಕರನ್ನು ಕೊಡುಗೆಯಾಗಿ ನೀಡಿದ ಹೆಮ್ಮೆಯ ಪುಣ್ಯಭೂಮಿ. ಇಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯ ಮಣ್ಣಿನಿಂದ ಮೂಡಿಬಂದ ಅಪರೂಪದ ವ್ಯಕ್ತಿತ್ವವೇ ಇಂದಿನ ನಮ್ಮ ಅತಿಥಿ. ಸಾಮಾನ್ಯವಾಗಿ ಒಬ್ಬ ಸಮರ್ಥ ಆಡಳಿತಾಧಿಕಾರಿ ಅಂದಾಗ ನಮಗೆ ಕಟ್ಟುನಿಟ್ಟಿನ ನಿಯಮಗಳಷ್ಟೇ ನೆನಪಾಗುತ್ತವೆ. ಆದರೆ ಆ ಕಠಿಣ ಆಡಳಿತದ ಹಿಂದೆ ಒಬ್ಬ ಸೂಕ್ಷ್ಮ ಸಂವೇದನೆಯ ಸಾಹಿತಿ, ಜಾನಪದ ಕಲೆಯ ಉದ್ಧಾರಕ ಹಾಗೂ ಸಾಂಸ್ಕೃತಿಕ ಲೋಕದ ಅಪ್ರತಿಮ ಸಂಘಟಕನೂ ಇರಬಹುದು. ಹಾಸನದ ರಾಯಪುರ ಎಂಬ ಪುಟ್ಟ ಹಳ್ಳಿಯಿಂದ ಬಂದು 1992ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರಾಗಿ ದೇಶದ ಸುದೀರ್ಘ ಸೇವೆ ಸಲ್ಲಿಸುತ್ತಿದ್ದಾರೆ ಐಆರ್ಎಸ್ ಅಧಿಕಾರಿ ಶ್ರೀ ಜಯರಾಮ್ ರಾಯ್ಪುರ ಅವರು. ಕೇವಲ ಇಲಾಖೆಯ ಕೆಲಸಗಳಿಗಷ್ಟೇ ಸೀಮಿತವಾಗದೆ ಸಮಾಜಮುಖಿ ಪತ್ರಿಕೆಯ ಮೂಲಕ ಸಾಹಿತ್ಯ ಸೇವೆ, ಮೂಡಲಪಾಯ ಯಕ್ಷಗಾನ ಪರಿಷತ್ತು ಮೂಲಕ ಕಲೆಯ ಪುನಶ್ಚೇತನ ಹಾಗೂ ಫಸ್ಟ್ ಸರ್ಕಲ್ ಸಂಸ್ಥೆಯ ಮೂಲಕ ನೂರಾರು ಉದ್ಯಮಿಗಳನ್ನು ಸೃಷ್ಟಿಸಿ ಸಾಹಿತ್ಯ ಶ್ರೀ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಐಆರ್ಎಸ್ ಅಧಿಕಾರಿ ಶ್ರೀ ಜಯರಾಮ್ ರಾಯ್ಪುರ ಅವರಿಗೆ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ನೂತನ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಂಧುಗಳೇ, ಆಡಳಿತ ಸೇವೆಯಲ್ಲಿ, ಸಾರ್ವಜನಿಕ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರುವಂಥ ಅಧಿಕಾರಿಗಳು ಅವರ ಅಂತರಂಗ, ಅವರ ಜೀವನ ಜರ್ನಿ, ಸಾಧನೆಯನ್ನು ಪರಿಚಯಿಸುವಂಥ ಈ ಕಾರ್ಯಕ್ರಮ. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ 2 ರಾಜ್ಯಗಳ ಮುಖ್ಯ ಆಯುಕ್ತರು ಶ್ರೀ ಜಯರಾಮ್ ರಾಯ್ಪುರ ಐಆರ್ಎಸ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಆರಂಭದಲ್ಲಿ ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ತಮ್ಮ ಸಮಗ್ರ ಸಾಹಿತ್ಯಕ್ಕಾಗಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿದೆ. ಅದಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಸರ್. ಧನ್ಯವಾದ. ಆದಾಯ ತೆರಿಗೆ ಇಲಾಖೆ ಅಂತ ಹೇಳಿದ್ರೆ ಅಂಕಿಅಂಶಗಳು, ಲೆಕ್ಕ, ಬ್ಯಾಲೆನ್ಸ್ ಶೀಟ್ ಇವಲ್ಲೇ ಜಾಸ್ತಿ ಸಮಯ ಕಳೀತಾ ಇರ್ತೀರ. ತಾವು ಕವಿ ಮನಸ್ಸುಳ್ಳವರಾಗಿದ್ದರಿಂದ, ಸಾಹಿತಿ ಆಗಿದ್ದರಿಂದ ಇದರಲ್ಲಿ ಏನಾದ್ರೂ ಕಥೆಯನ್ನು ಹುಡ್ಕೊಂಡ ಪ್ರಯತ್ನ ಮಾಡ್ತೀರಾ ಸರ್? ಎಲ್ಲ ಕಡೆನೂ ಕತೆ ಇರುತ್ತೆ. ಆ ಕಥೆಯನ್ನು ನೋಡುವಂಥ ನಮ್ಮ ಮನಸ್ಸು ಮತ್ತು ಆ ದೃಷ್ಟಿ ಏನಿದೆ, ದೃಷ್ಟಿಕೋನ ಬೇಕಾಗತ್ತೆ. ಉದಾಹರಣೆಗೆ ಹೇಳೋದಾದರೆ, ಈಗ ನಾವು ಸಹಜವಾಗಿ ಆದಾಯ ತೆರಿಗೆ ಇಲಾಖೆಯಲ್ಲಿ ನಾವು ಪ್ರಾಫಿಟ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ನೋಡ್ತೇವೆ. ಪ್ರಾಫಿಟ್ ಲಾಸ್ ಅಕೌಂಟ್ ಆ ವರ್ಷದ ಒಂದು ಅಂಕಿಅಂಶಗಳನ್ನು ಹೇಳೋದಾದರೆ, ಬ್ಯಾಲೆನ್ಸ್ ಶೀಟ್ ಏನಿದೆ ಅದು ಇಲ್ಲಿಯವರೆಗೆ ಅಥವಾ ಆ ಒಂದು ಕ್ಷಣದವರೆಗೆ ಆ ಒಂದು ಉದ್ಯಮದ ಒಂದು ಒಟ್ಟಾರೆ ವೃತ್ತಾಂತವನ್ನು ಹೇಳುತ್ತೆ. ಆ ಬ್ಯಾಲೆನ್ಸ್ ಶೀಟ್ನಲ್ಲೇ ಒಂದು ಕಥೆ ಇರುತ್ತೆ. ಆ ಪ್ರಾಫಿಟ್ ಲಾಸ್ ಅಕೌಂಟಲ್ಲೇ ಆ ವರ್ಷದ ಒಂದು ಕಥೆ ಇರುತ್ತೆ. ಆ ಕಥೆಯನ್ನು ಕೇಳುವಂಥ, ಕಥೆಯನ್ನು ಓದುವಂಥ ಒಂದು ಮನಸ್ಸು ಬೇಕು. ಮತ್ತು ಆ ಕಥೆಯ ಹಿಂದೆ ಏನೆಲ್ಲ ನಡೆದಿರ್ಬೋದು ಅಂತ ಅನ್ನೋ ಒಂದು ಊಹೆ ಏನಿದೆ, ಆ ಊಹೆ ಕೂಡ ನಿಮ್ಮಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆ ರೀತಿ ಕೆಲಸ ಮಾಡೋದಾದರೆ ನಾವು ಎಲ್ಲಿ ಬೇಕಿದ್ರೂ ಕಥೆ ನೋಡ್ಬೋದು, ಎಲ್ಲಿ ಬೇಕಿದ್ರೂ ಒಂದಲ್ಲ ಒಂದು ಕಥನ ಇರುತ್ತೆ. ಆ ಕಥನವನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಕೋನ ಏನಿದೆ, ಆ ದೃಷ್ಟಿಕೋನ ಭಾಳ ಮುಖ್ಯವಾಗುತ್ತೆ. ಆ ದೃಷ್ಟಿಕೋನದಲ್ಲಿ ಇದ್ದರೆ ನಾವು ಎಲ್ಲ ಕಡೆನೂ ಕಥೆಗಳನ್ನು ಹುಡುಕ್ಬೋದು. ಎಸ್, ಅದರಲ್ಲಿ ಕೆಲವು ಸೋಲಿನ ಕಥೆ ಇರುತ್ತೆ, ಕೆಲವು ಯಶಸ್ಸಿನ ಕಥೆ ಇರುತ್ತೆ. ಭಾಳ ಸಂತೋಷ ಸರ್. ಹಾಗೆ ತಮ್ಮ ಲೈಫ್ ಜರ್ನಿಯನ್ನು ಒಂದು ಬಾರಿ ರಿವೈಂಡ್ ಮಾಡಿ ನೋಡುವಂತಹ ಸಮಯ. ಹಾಸನ ಜಿಲ್ಲೆಯ ರಾಯ್ಪುರದಲ್ಲಿ ತಾವು ಜನಿಸ್ತೀರಾ. ತಮ್ಮ ಬಾಲ್ಯದ ಜೀವನದ ಬಗ್ಗೆ ಮೆಲ್ಕು ಹಾಕ್ಬೋದಾ? ನಾನು ಬೆಳೆಯೋ ಸಂದರ್ಭದಲ್ಲಿ ಆಗಲೇ ನಾವು ಮೈಸೂರಿಗೆ ಶಿಫ್ಟ್ ಆಗಿದ್ವಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಅಕ್ಕನಿಗೆ ಅವಾಗ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಇದು ಅಡ್ಮಿಷನ್ ಸಿಕ್ಕಿತ್ತು. ಹಾಗಾಗಿ ಅಕ್ಕನ ಓದಿಸ್ಬೇಕು ಅಂತೇಳಿ ನಮ್ಮ ತಂದೆಯವರು ಮೈಸೂರು ಮೆಡಿಕಲ್ ಕಾಲೇಜ್ ಮೈಸೂರಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಶಿಫ್ಟ್ ಆಗಿದ್ರು 1975 ಸುಮಾರು. ಸೊ ಬಹಳ ಸಾಧಾರಣವಾದಂಥ ಒಂದು ಮಧ್ಯಮ ವರ್ಗ. ನಮ್ಮ ತಂದೆಯವರು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ಮತ್ತು ಮನೇಲಿ 4 ಜನ ಮಕ್ಕಳು, ನಮ್ಮ ಅಕ್ಕ, ನಮ್ಮ ಅಣ್ಣ, ಇನ್ನೊಬ್ಬ ಅಕ್ಕ ಮತ್ತು ನಾನು ಕಡೆಯವನು. ಸೊ ಹಾಗೆ ಬಹಳ ಒಂದು ಸಾಧಾರಣವಾದಂಥ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದಂಥ ಸಂದರ್ಭದಲ್ಲಿ. ಸೊ ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ತಂದೆಯವ್ರಿಗೆ ವಿದ್ಯೆ ಬಗ್ಗೆ ತುಂಬಾ ಕನಸಿತ್ತು. ನಮ್ಮ ಈ 4 ಜನ ಮಕ್ಕಳು ಬಹಳ ದೊಡ್ಡ ಓದಬೇಕು, ವಿದ್ಯಾವಂತರಾಗಬೇಕು ಹಾಗೆ ಅಂತೇಳಿ ತುಂಬ ಅವ್ರು ಕನಸು ಕಾಣ್ತಾ ಇದ್ರು, ಬಹಳ ಸಪೋರ್ಟ್ ಮಾಡ್ತಾ ಇದ್ರು.
ಹಾಗಾಗಿ 4 ಜನ ನಾವು ಜೀವನದಲ್ಲಿ ಏನೋ ಒಂದು ಮಟ್ಟದ ಸಫಲತೆ ಕಂಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಆ ವಿದ್ಯೆಯೇ ಕಾರಣ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ. ತಾವು ಕೊನೆಯ ಮಗ ಆಗಿರ್ತೀರಾ, ಕಿರಿಯ ಮಗ, ಪ್ರೀತಿಯ ಮಗ ಆಗಿರ್ತೀರಾ. ಮೈಸೂರಿನಲ್ಲಿ ಶಿಕ್ಷಣ ಮುಂದುವರಿಸಿದ ಮೇಲೆ ಮರಿಮಲ್ಲಪ್ಪ ಶಾಲೆಗೆ ಸೇರುವಂತಹ ಪ್ರಯತ್ನ, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದಂತ ನೀವು ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರ್ಕೋತೀರಾ. ಆ ಮರಿಮಲ್ಲಪ್ಪ ಶಾಲೆಯ ಜರ್ನಿ ಬಗ್ಗೆ ಹೇಳ್ಬೋದಾ? ಅದೇ 7ನೇ ಕ್ಲಾಸ್ವರೆಗೂ ನಮ್ಮ ಇಟ್ಕೆಗುಂಡ, ಮೈಸೂರಿನ ಇಟ್ಕೆಗುಂಡಲ್ಲಿ ಇದ್ದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಓದ್ತಾ ಇದ್ದೆ ನಾನು. ಸೊ ಮೊದಲನೇ ಬಾರಿಗೆ ಮರಿಮಲ್ಲಪ್ಪ ಶಾಲೆಯಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಸ್ಕೂಲ್ ಸೇರ್ಕೊಳ್ಳೋಕೆ ಎಂಟ್ರೆನ್ಸ್ ಎಕ್ಸಾಮ್. 8ನೇ ಕ್ಲಾಸ್ಗೆ ಮರಿಮಲ್ಲಪ್ಪ ವಾಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಹೌದು, ಅವಾಗ ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕಕ್ಕೆ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಮರಿಮಲ್ಲಪ್ಪ ಹೈಸ್ಕೂಲ್. ಸೊ ಮರಿಮಲ್ಲಪ್ಪ ಹೈಸ್ಕೂಲಿಂದ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ 8ನೇ ಕ್ಲಾಸ್ಗೆ. ಆ 8ನೇ ಕ್ಲಾಸಲ್ಲಿ ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೀತಿದ್ದೆ. ಮರಿಮಲ್ಲಪ್ಪ ಹೋಗೋಂಥ ನಂಬರ್ 1 ಶಾಲೆ ಮೈಸೂರಿನಲ್ಲಿ. ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದು ಆಯ್ಕೆ ಆಗುತ್ತೆ. ಆಯ್ಕೆ ಆದಾಗ ನಮ್ಮ ತಂದೆಯವರು ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಇಲ್ಲ, ನಾನು ಇವನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ಬೇಕಂತ ಇವನು ಹಾಗೆ ಅಂತ ನಾವು ಮುಂದೆ ಹೇಳ್ತಾರೆ. ಅವಾಗ ನಮ್ಮ ಹೆಡ್ ಮಾಸ್ಟರ್ ಆಗಿದ್ದವರು ಎಮ್.ಎನ್. ಕೃಷ್ಣಸ್ವಾಮಿ ಅಂತ ಹೇಳಿ. ಎಮ್.ಎನ್. ಕೃಷ್ಣಸ್ವಾಮಿ ಅವರು ಸುಮ್ಮನೆ ಕೆಳಗಡೆಯಿಂದ ನಂದೇನೋ ಒಂದು ಆನ್ಸರ್ ಸ್ಕ್ರಿಪ್ಟ್ ತೆಗಿತಾರೆ. ಒಂದ್ಸಲ ಆನ್ಸರ್ ಸ್ಕ್ರಿಪ್ಟ್ ನೋಡ್ತಾರೆ. ಆನ್ಸರ್ ಸ್ಕ್ರಿಪ್ಟ್ ನೋಡಿ ಆಯ್ತು ಅಂದ್ಬಿಡ್ತಾರೆ. ಅಂದ್ರೆ ಆ ಅಂದ್ರೆ ಸಂಪೂರ್ಣವಾಗಿ ಒಂದು ಮೆರಿಟ್ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂತ ಮನಸ್ಸುಗಳಿದೆಯಲ್ಲ, ಆ ಮನಸ್ಸು ಎಷ್ಟು ಒಂದೊಂದು ಸಣ್ಣ ಸಂದರ್ಭದಲ್ಲಿ ತೀರಾ ಸಾಧಾರಣ ಕುಟುಂಬದಲ್ಲಿ ಬಂದಂತ ನಮಗೂ ಕೂಡ ಯಾವ ಮಟ್ಟದಲ್ಲಿ ಬೆಳೆಸುತ್ತೆ. ಮತ್ತೆ ಇವತ್ತು ಕೂಡ ನಾನು ಎಷ್ಟೇ ಒಂದು ಸಂದರ್ಭದಲ್ಲೂ ಕೂಡ ಎಮ್.ಎನ್. ಕೃಷ್ಣಸ್ವಾಮಿನ ನೆನೆಸ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಸಾಧಾರಣವಾದಂಥ ಏನೂ ಗೊತ್ತಿಲ್ಲದಿರೋಂಥ ಒಬ್ಬ ಬಾಲಕ ಹೋಗಿ ಇಲ್ಲ ನನಗೆ ಈ ರೀತಿ ಅಡ್ಮಿಷನ್ ಬೇಕು ಅಂತ ಹೇಳಿದಾಗ ಕೇವಲ ಅವನ ಒಂದು ಉತ್ತರ ಪತ್ರಿಕೆಯನ್ನು ನೋಡಿ ಆಯ್ತು ಅಂತ ಹೇಳೋದಿದೆಯಲ್ಲ, ಆ ಮನಸ್ಸು ಎಷ್ಟು ದೊಡ್ಡದು ಅಂತ ಅದನ್ನ ಪದೇ ಪದೇ ನೆನೆಸ್ಕೊಳ್ತೀನಿ. ಎಸ್, ಬಹಳ ಚುರುಕಾದ ವಿದ್ಯಾರ್ಥಿ ಆಗಿರ್ತೀರಾ. ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಬಂದರೂ ಕೂಡ ಒಳ್ಳೆ ಅಂಕಗಳನ್ನು ಗಳಿಸ್ತೀರಾ. ಅದಾದಮೇಲೆ PUC ಜರ್ನಿ ಸ್ಟಾರ್ಟ್ ಮಾಡಬೇಕು. ಬೆಟ್ಲಿಂಗಯ್ಯನವರು ಪ್ರಿನ್ಸಿಪಲ್ ಆಗಿರ್ತಾರೆ ಮಹಾರಾಜ ಕಾಲೇಜ್ನಲ್ಲಿ. ಇನ್ಸಿಸ್ಟ್ ಮಾಡ್ತಾರೆ ನಮಗೆ ಸೈನ್ಸ್ ತಗೊಳಪ್ಪ, ಚೆನ್ನಾಗಿ ಓದಿದ್ಯಾ ಅಂತ. ಆದರೆ ತಾವು ಕಲಾ ಮಾಧ್ಯಮನ ಆಯ್ಕೆ ಮಾಡ್ಕೋತೀರಾ. ತಮ್ಮ ತಂದೆ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಅದು ನಮ್ಮ ಮನೇಲಿ ನಮ್ಮ ದೊಡ್ಡಕ್ಕ ಅವರು ಡಾಕ್ಟರ್ ಆಗಿದ್ರು, ನಮ್ಮ ಅಣ್ಣ ಇಂಜಿನಿಯರ್ ಆಗಿದ್ದ, ಇನ್ನೊಬ್ಬಕ್ಕ ಏನಿದೆ ಅವರು ಒಂದು ಕಾಮರ್ಸ್ಗೆ ಹೋಗಿ ಅವರು ಬ್ಯಾಂಕ್ ಮ್ಯಾನೇಜರ್ ಆದರು. ಸೊ ಹಾಗಾಗಿ ಮನೇಲಿ ನಮ್ಮ ತಂದೆಗಿಲ್ಲ ಇವನೇನೋ ಸಿವಿಲ್ ಸರ್ವಿಸ್ಗೆ ಕಳಿಸ್ಬೇಕು ಅಂತೇಳಿ ಮೊದಲಿಂದ ಒಂದೇನೋ ಒಂದು ಆಸೆ ಇರ್ತದೆ. ಸೊ ನನಗೂ ಆಯ್ತು ಸಿವಿಲ್ ಸರ್ವಿಸ್ ಮಾಡೋಣ, ಅದರಲ್ಲೇನು ದೊಡ್ಡ ವಿಚಾರ ಅನ್ನೋ ರೀತಿ ಒಂದು ಮನೋಭಾವ ಇರುತ್ತೆ. ಸೊ ಅವಾಗಿಂದ ಸಿವಿಲ್ ಸರ್ವಿಸ್ ಓದಬೇಕು ಅಂತ ಹೇಳಿದ್ರೆ ಈ ರೀತಿ ಲಿಬರಲ್ ಸ್ಟಡೀಸ್ ಓದಬೇಕು, ಮಾನವಿಕ ಶಾಸ್ತ್ರಗಳನ್ನು ಓದಿದ್ರೆ ಸಿವಿಲ್ ಸರ್ವಿಸಸ್ ಪಾಸ್ ಮಾಡೋದು ಭಾಳ ಸುಲಭ ಅಥವಾ ಅದು ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವದಿಂದ ನಾನು 10ನೇ ಕ್ಲಾಸ್ ಆದಮೇಲೆ ಇಲ್ಲ ಭಾಳ ಒಳ್ಳೆ ರ್ಯಾಂಕ್ ಬಂದಿರುತ್ತೆ. ಸೊ ಸ್ಟೇಟ್ಗೆ ಒಂದು ಒಳ್ಳೆ ಪೊಸಿಷನ್ ಇರುತ್ತೆ, ಶಾಲೆಯಲ್ಲಂತೂ ಭಾಳ ಒಳ್ಳೆ ಪೊಸಿಷನ್ ಇರುತ್ತೆ. ಅವಾಗ ಆದರೂ ಕೂಡ ಇಲ್ಲ ನಾನು ತೊಗೊಂಡೋಗಿ ನಾನು ಆರ್ಟ್ಸ್ ತೊಗೋಬೇಕು ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ ಹತ್ರ ಬೆಟ್ಲಿಂಗ್ ತೋರ್ತೀನಿ. ಬೆಟ್ಲಿಂಗ್ ಕೊಡಲ್ಲ ಅಂದ್ಬಿಡ್ತಾರೆ. ಇಲ್ಲ ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೆ, ನೀವು ಸೈನ್ಸ್ ಓದಬೇಕು, ನೀನು ಯಾಕೆ ಆರ್ಟ್ಸ್ ಓದ್ತೀಯ ಹಾಗೆ. ಇಲ್ಲ ಹೋಗು ನಿಮ್ಮಪ್ಪನ ಕರ್ಕೊಂಬ ಅಂತೇಳಿ. ಅವಾಗ ನಮ್ಮ ತಂದೆ ಕರ್ಕೊಂಡು ಹೋಗ್ತೀನಿ. ನಮ್ಮ ತಂದೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ತಂದೆ ಹೇಳ್ತಾರೆ ನೋಡಿ ನನ್ನ ಮಾತು ಕೇಳ್ತಾ ಇಲ್ಲ, ನಾನು ಆರ್ಟ್ಸ್ ಓದಬೇಕು ಅಂತ ಇದ್ದಾನೆ. ಆಯ್ತು ನೋಡಿ ಅವ್ನು ಏನು ಓದ್ತಾನೆ ಅದನ್ನ ಓದಿಸ್ಬಿಡೋಣ ಹಾಗೆ ಅಂತ ಹೇಳ್ತಾರೆ. ಅವಾಗ ಬೆಟ್ಲಿಂಗ್ ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದೆ. ಭಾಳ ಖುಷಿ ಆಗುತ್ತೆ ಅವ್ರು, ಯಾಕೆಂದ್ರೆ ನಾನು ಅವ್ರ ವಿದ್ಯಾರ್ಥಿ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಭಾಳ ಖುಷಿಯಾಗಿ ಆ ನಂತರ ಅಡ್ಮಿಷನ್ ಕೊಟ್ಟು ನಾನು ಆರ್ಟ್ಸ್ ಸ್ಟ್ರೀಮ್ಗೆ ನನ್ನ ಸೇರಿಸ್ಕೊಳ್ತಾರೆ. ಇವತ್ತು ಸಾಂಸ್ಕೃತಿಕ ಲೋಕದಲ್ಲಿ ಇಷ್ಟು ಹೆಸರು ಮಾಡಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ಮಹಾರಾಜ ಕಾಲೇಜ್ನಲ್ಲಿ ತಾವು ಕಳೆದಂಥ ಆ ಸಮಯ ಸಾಂಸ್ಕೃತಿಕ ಲೋಕ ನಂಟು ಬೆಳೆಸ್ಕೊಂಡಿದ್ದ ಕಾರಣ ಅಂತ ಹೇಳ್ಬೋದು. ಹೇಗೆ ನಂಟು ಬೆಳೀತು ಸರ್ ಆ PUC ಜರ್ನಿ ಬಗ್ಗೆ, ಡಿಗ್ರಿ ಜರ್ನಿ? ಮಹಾರಾಜ ಕಾಲೇಜ್ಗೆ ಬಹಳ ದೊಡ್ಡ ಒಂದು ಇತಿಹಾಸ ಇದೆ. ಬಹುಶಃ ಕುವೆಂಪು ಕಾಲದಿಂದ ಅದಕ್ಕೆ ಹಿಂದಿನ ಕಾಲದ BMC ಕಾಲದಿಂದ ಕೂಡ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು ಮಹಾರಾಜ ಕಾಲೇಜಲ್ಲಿ ಪಾಠ ಮಾಡಿದ್ದಾರೆ, ಓದಿದ್ದಾರೆ, ಬೆಳೆದಿದ್ದಾರೆ, ಹಾಗೆಲ್ಲ ಆಗಿದೆ. ಸೊ ನಾವು ಕೂಡ ಮಹಾರಾಜ ಕಾಲೇಜಿಗೆ ಬರೋ ಸಂದರ್ಭದಲ್ಲಿ ಬಹುಶಃ 1985 ಸುಮಾರಿಗೆ ಮಹಾರಾಜ ಕಾಲೇಜ್ ಅಷ್ಟು ಒಂದು ಸ್ವಲ್ಪ ಹೆಸರು ಕಡಿಮೆ ಆಗಿದ್ರು ಕೂಡ ಇನ್ನೂ ಸ್ವಲ್ಪ ಇತ್ತದು, ಒಂದು ವೈಭವ ಇತ್ತದು. ಭಾಳ ಒಳ್ಳೊಳ್ಳೆ ಪ್ರೊಫೆಸರ್ಗಳಿದ್ರು, ರಾಮದಾಸ್ ಅವರಿದ್ದರು, ಸರ್ವಮಂಗಳ ಅವರಿದ್ದರು, ಲತಾ ಬಿದ್ದಪ್ಪ ಅವರು, ಈ ರೀತಿ ಭಾಳ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಎಲ್ಲ ನಮಗಿದ್ರು. ಸೊ ಆ ಸಂದರ್ಭದಲ್ಲಿ ಆ ಒಂದು ಮಹಾರಾಜ ಕಾಲೇಜಲ್ಲಿ ಇದ್ದಂಥ ಒಂದು ಸಾಹಿತ್ಯಿಕ ವಾತಾವರಣ ಏನಿದೆ ಆ ವಾತಾವರಣ ನನ್ನನ್ನು ಬೆಳೆಸ್ತು ಅಥವಾ ಸೃಷ್ಟಿಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಅದೇ ಸಂದರ್ಭದಲ್ಲಿ ನಾವು ನಡೆಲು ಬೆಳಕು ಅಂತೇಳಿ ಒಂದು ಭಾಳ ಒಳ್ಳೆಯ ಒಂದು ರಂಗತಂಡವನ್ನು ಕೂಡ ಕಟ್ಕೊಳ್ತೇವೆ. ಭಾಳ ನಮ್ಮೆಲ್ಲ ಗೆಳೆಯರು ಸೇರಿ ಒಂದು ರಂಗತಂಡ ಕಟ್ಕೊಳ್ತೇವೆ. 3 ವರ್ಷ ಭಾಳ ಯಶಸ್ವಿಯಾಗಿ ಆ ಒಂದು ರಂಗತಂಡವನ್ನು ನಡೆಸ್ತೇವೆ. ಆ ರಂಗತಂಡದ ಜೊತೆಗೆ ಒಂದು ಸಾಹಿತ್ಯಿಕವಾಗಿ ಬೆಳವಣಿಗೆ ಮಾಡೋದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಯಾರು ಒಂದು ಸಾಹಿತ್ಯವನ್ನು ಚೆನ್ನಾಗಿ ಓದ್ತಾರೆ ಅವ್ರಿಗೆ ಬೇರೆ ಏನೆಲ್ಲ ಒಂದು ಅನುಭವದ ಜೊತೆಗೆ ಆ ಜೀವನವನ್ನು ಕಟ್ಕೊಳ್ಳೋದು ಹೇಗೆ, ಜೀವನಾನುಭವ ಅಂತ ಏನು ಹೇಳ್ತೀವಿ ಅದು ಭಾಳ ದಟ್ಟವಾಗಿ ಸಿಗುತ್ತೆ. ಯಾಕೆಂದರೆ ಸಾಹಿತ್ಯದಲ್ಲಿ ವಿಶೇಷವಾಗಿ ಒಳ್ಳೆ ಸಾಹಿತ್ಯದಲ್ಲಿ ಏನು ಹೇಳ್ತಾರೆ ಅಂದರೆ ಅದು ಅಲ್ಟಿಮೇಟ್ಲಿ ದಿ ಪ್ರೆಡಿಕಮೆಂಟ್ಸ್ ಆಫ್ ದಿ ಹ್ಯೂಮನ್ ಮೈಂಡ್ ಅಂತ ಏನು ಹೇಳ್ತೀವಿ ನಾವು. ಸೊ ಅಂದರೆ ಮಾನವನ ತಾಕಲಾಟಗಳನ್ನೇ ನಮ್ಮ ಅತ್ಯುತ್ತಮವಾದ ಒಂದು ಸಾಹಿತ್ಯದಲ್ಲಿ ಹೇಳ್ತೀವಿ. ಸೊ ಹಾಗಾಗಿ ಆ ಎಲ್ಲ ತಾಕಲಾಟಗಳ ಮುಖಾಂತರ ಆ ತಾಕಲಾಟಗಳ ಹೋರಾಟ ಮತ್ತು ಹೋರಾಟದ ಪ್ರತಿಫಲ ಏನಿದೆ
ಅದ್ರ ಮುಖಾಂತರ ಒಂದು ರೀತಿ ಜೀವನವನ್ನ ರೂಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಗೆ ಬಹಳ ಒಂದು ಸ್ಪಷ್ಟವಾದ ಅಭಿಪ್ರಾಯ ಆ ಸಂದರ್ಭದಲ್ಲಿ ಮೂಡುತ್ತೆ. ಈ ನಳಲು ಬೆಳಕು ತಂಡ ಕಟ್ಟಿದ್ರಲ್ಲ ಸರ್, ಅವಾಗ ತಾವು ಅಭಿನಯ ಏನಾದ್ರು ಮಾಡ್ತಿದ್ರಾ? ಅಭಿನಯ ಮಾಡ್ತಾ ಇದ್ದೆ, ನಿರ್ದೇಶನ ಮಾಡ್ತಿದ್ದೆ, ಬರವಣಿಗೆ ಕೂಡ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲೇ ಒಂದು ಕಾಲೇಜ್ ನಾಟಕವನ್ನು ಕೂಡ ಬರ್ದಿದ್ದಿದೆ. ಸೊ ಹಾಗಾಗಿ 10 ಪತ್ರಗಳು ಅಂತ ಹೇಳಿ. ಸೊ ಈ ರೀತಿ ಬಹಳಷ್ಟು ಅನುಭವಗಳಿದೆ ಸರ್. ಸೊ ಅದಾದ್ಮೇಲೆ ಸರ್ PUC ಮುಗಿದ್ಮೇಲೆ ತಾವು ಡಿಗ್ರಿಗೆ ಹೋಗೋ ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಆದರೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸಹಾಯ ಮಾಡಿದ್ರೆ ಮೈಸೂರಿನಲ್ಲಿ ಎತ್ಕೊಂಡು ಓದ್ತೀರಾ. ಆದರೆ ಡಿಗ್ರಿ ಮುಗಿದ್ಮೇಲೆ ತಮ್ಮ ಛಲ ಹೆಂಗಿರುತ್ತೆ ಅಂತ ಹೇಳಿದ್ರೆ ದೆಹಲಿಯ JNUಗೆ ಹೋಗಿ ಸೇರ್ತೀರಾ, ಜೊತೆಗೆ ಸ್ಕಾಲರ್ಶಿಪ್ ಕೂಡ ಯಾರ ಮೇಲೂ ಹೊರೆಯಾಗಿರುತ್ತೆ, ಸ್ಕಾಲರ್ಶಿಪ್ ಕೂಡ ಪಡ್ಕೋತೀರಾ. ಹೇಗೆ ಆ ಯೋಚನೆಗಳನ್ನ ಹೇಗೆ ಮಾಡಿದ್ರಿ? ಯಾರಿಂದ ಮಾಹಿತಿಗಳನ್ನ ಪಡ್ಕೊಂಡ್ರಿ ಸರ್? ಅದು ನಾನು ನಿಂದೆ ಹೇಳಿದ್ನಲ್ಲ, ಅದೇ ರೀತಿ ಮೊದಲಿಂದ ಕೂಡ ಸಿವಿಲ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಸಿವಿಲ್ ಸರ್ವಿಸ್ ಮಾಡೋದಕ್ಕೆ ಬೆಸ್ಟ್ ಯೂನಿವರ್ಸಿಟಿ ಅಥವಾ ಕಾಲೇಜ್ ಯಾವುದು ಅನ್ನೋ ಆ ಸಂದರ್ಭದಲ್ಲಿ ಸಹಜವಾಗಿ JNU ಬಂತು. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನವದೆಹಲಿ ಏನಿತ್ತು, ಒಂದು ರೀತಿ ಆ ಒಂದು ಸಿವಿಲ್ ಸರ್ವಿಸ್ ಮಾಡೋರಿಗೆ ಒಂದು ರೀತಿ ಒಂದು ಅಂತಿಮ ತಾಣ ಅದು. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ. ಅದು ಅನಂತರದಲ್ಲಿ ಗ್ರಾಜುಯೇಷನ್ ಆದಮೇಲೆ JNUಗೆ ಅಪ್ಲೈ ಮಾಡಿದೆ, ಅಲ್ಲಿ ಅಡ್ಮಿಷನ್ ಸಿಕ್ತು. ಸೊ ಅಲ್ಲಿಗೆ ಹೋದೆ ಮತ್ತು ಅಲ್ಲಿ ತುಂಬ ಎನ್ಕರೇಜ್ಮೆಂಟ್ ಇರುತ್ತೆ. MCM ಸ್ಕಾಲರ್ಶಿಪ್ ಅಂತೇಳಿ ಸಿಕ್ತು ಆ ಒಂದು ಸ್ನಾತಕೋತ್ತರ ಸಂದರ್ಭದಲ್ಲಿ. ಮತ್ತು ಸ್ನಾತಕೋತ್ತರ ನಂತರದಲ್ಲಿ ನನಗೆ UGC JRF ಕೂಡ ಸಿಕ್ಕಿತ್ತು. ಅದು ಕೂಡ ಒಂದು 2-3 ವರ್ಷ ಅದ್ರ ಬೆನಿಫಿಟ್ ಕೂಡ ಪಡ್ಕೊಂಡಿದ್ದೇನೆ. ಹಾಗಾಗಿ ಒಟ್ಟಾರೆ ಒಂದು ಸರ್ಕಾರದ ಅನುದಾನದಲ್ಲೇ ಓದಂತ ಅಂದ್ರೆ ಒಟ್ಟಾರೆ ನಾನು ಹೇಳೋದಾದ್ರೆ ನಾನು ಸರ್ಕಾರಕ್ಕೆ ಏನ್ ಕಟ್ಟಿದ್ದೇವೆ ಫೀಸ್ ಅಥವಾ ಬೇರೆ ವಿಚಾರದಲ್ಲಿ ಏನ್ ಕಟ್ಟಿದೆ ಅದಕ್ಕಿಂತ ಜಾಸ್ತಿ ದುಡ್ಡು ನನಗೆ ನಾನು ಸರ್ಕಾರಕ್ಕೆ ಏನು ಕಟ್ಟೇ ಇಲ್ಲ, ಸರ್ಕಾರದಿಂದ ಜಾಸ್ತಿ ದುಡ್ಡು ಬಂದಿದೆ ಹಾಗೆ ಅಂತ. JNU ಅಂತ ಹೇಳಿದ್ರೆ ಇವತ್ತು ಕೂಡ ತುಂಬಾ ಪ್ರಸಿದ್ಧಿ ಇರುವಂತ ಯೂನಿವರ್ಸಿಟಿ. 1948ರಲ್ಲಿ ಏನು ರಾಜಕೀಯ ಬದಲಾವಣೆಗಳಾಗ್ತಾ ಇತ್ತು ಅವಾಗಿಂದ ಇವತ್ತವರೆಗೂ ಕೂಡ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡುವಂತ ಅವಕಾಶ ಕೂಡ ಸಿಗುತ್ತೆ. ಯಾರನ್ನ ಭೇಟಿ ಮಾಡಿದ್ರಿ ಆ ಸಮಯದಲ್ಲಿ ತಾವು? ಇಲ್ಲ, ಆ ಸಂದರ್ಭದಲ್ಲಿ ಬಹುಶಃ ಆ ಒಂದು 1988ರಿಂದ 93ವರೆಗೆ ಬಹುಶಃ ದೇಶದಲ್ಲಿದ್ದಂತ ಅತ್ಯುನ್ನತ ನಾಯಕರು ಯಾರಿದ್ರು ಅವರೆಲ್ಲ ಕೂಡ JNU ಬರ್ತಾರೆ. ತುಂಬಾ ಸಾಧಾರಣವಾಗಿ ಬರ್ತಾ ಇದ್ರು. ಅಂದ್ರೆ ರಾತ್ರಿ ಒಂದು 9-9:30 ಬರ್ತಾ ಇದ್ರು. ನಮ್ದು ಅಷ್ಟೊತ್ತಿಗೆ ಮೆಸ್ ಟೈಮಿಂಗ್ ಮುಗೀತಿತ್ತು. ಆಮೇಲೆ 9:30 ಶುರುವಾದ್ರೆ ಒಂದು 12:30ವರೆಗೂ, ರಾತ್ರಿ 12:30ವರೆಗೂ ಕೂಡ ಅವ್ರದ್ದು ಮಾತುಗಳಾಗ್ತಾ ಇತ್ತು. ಎಲ್ಲರೂ ಬರ್ತಾ ಇದ್ರು. VP ಸಿಂಗ್ ಬರ್ತಾ ಇದ್ರು, ಜಾರ್ಜ್ ಫರ್ನಾಂಡಿಸ್ ಅಂತೂ 16 ಬಾರಿ ಬಂದಿದ್ದಾರೆ. ಮತ್ತು ಬಹಳಷ್ಟು ಕಮ್ಯುನಿಸ್ಟ್ ಲೀಡರ್ಸ್, ಈ ಒಂದು ಸೀತಾರಾಮ್ ಯೆಚೂರಿ, ಪ್ರಕಾಶ್ ಕಾರಟ್, ಇವರೆಲ್ಲ ಬಹಳ ರೆಗ್ಯುಲರ್ ಆಗಿ JNUಗೆ ಬರ್ತಾ ಇದ್ರು. ಸೊ ಹಾಗಾಗಿ ಎಲ್ಲ ನಾಯಕರು ಕೂಡ ಆ ಸಂದರ್ಭದಲ್ಲಿ JNUಗೆ ಬಂದು ಅಡ್ರೆಸ್ ಮಾಡ್ತಾ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ರು, ಚಿಂತನೆ ನಡೀತಾ ಇತ್ತು. ಮತ್ತು ನಮ್ಮ ಪ್ರೊಫೆಸರ್ಗಳು ಕೂಡ ಬಹಳ ಹೈ ಕ್ಯಾಲಿಬರ್ ಪ್ರೊಫೆಸರ್ಸ್ JNUನಲ್ಲಿ. ಸೊ ಅವರ ಇನ್ಫ್ಲುಯೆನ್ಸ್ ಕೂಡ ತುಂಬಾ ಇರುತ್ತೆ. ಒಟ್ಟಾರೆ ನಮ್ಮ ಒಂದು ವರ್ಲ್ಡ್ ವ್ಯೂ ಅಂತ ಏನ್ ಹೇಳ್ತೀವಿ ಅದನ್ನ ರೂಪಿಸೋದ್ರಲ್ಲಿ ಆ ಒಂದು ಬಹಳ ಹೈ ಕ್ಯಾಲಿಬರ್ ಪ್ರೊಫೆಸರ್ಸ್ ಏನಿರುತ್ತೆ ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇದೆ. ಇನ್ನೊಂದು ವಿಷಯ ಜ್ಞಾಪಿಸ್ಕೋಬೇಕು ಸರ್, ಇದರಲ್ಲಿ ನಮ್ಮ ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪುರವರ ಒಂದು ಭೇಟಿಯಾಗೋ ಒಂದು ಸಂದರ್ಭ ನೆನೆಸ್ಕೋಬೋದ? ಯಾವಾಗ ಆಯ್ತು ಸಾಧ್ಯ ಅಂತ? ನಮ್ಮ ಬೆಂಗಳೂರಿನಲ್ಲಿ ಕ್ರೈಸ್ಟ್ ಕಾಲೇಜ್ ಅಂತ ಏನಿದೆ ಅದರಲ್ಲಿ ಹಿಂದೆ ರುಚಿ ಶ್ರೀನಿವಾಸ ರಾಜು ಅಂತಿದ್ರು, ಬಹಳ ದೊಡ್ಡ ಕನ್ನಡದ ಒಂದು ಪರಿಕರ ಅಂತ ಹೇಳ್ಬೋದು. ಸೊ ಅವರು ಪ್ರತಿ ವರ್ಷ ಒಂದು ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಾಂಟೆಸ್ಟ್ ಮಾಡ್ತಾ ಇದ್ರು, ಒಂದು ಇದು ಕವನ ಸ್ಪರ್ಧೆ ಮಾಡ್ತಾ ಇದ್ರು, ಕವನ ಸಂಕಲನ ತರ್ತಾ ಇದ್ರು. ಅದರಲ್ಲಿ 2-3 ವರ್ಷ ನನ್ನ ಕವನ ಕೂಡ ಕವನ ಸಂಕಲನ ಆಯ್ಕೆ ಆಗಿತ್ತು. ಒಂದ್ಸಲ ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಏನಿತ್ತು ಅದನ್ನ ಮೈಸೂರಲ್ಲಿ ಮಾಡಿದ್ರು. ಮೈಸೂರಲ್ಲಿ ಮಾಡಿ ಅದನ್ನ ಅವ್ರಿಗೆ ಅಷ್ಟೊತ್ತಿಗಾಗಲೇ ಕುವೆಂಪು ಮನೆಯಿಂದ ಆಚೆ ಬರ್ತಿರ್ಲಿಲ್ಲ, ವಯಸ್ಸಾಗಿ 87 ಸುತ್ತಮುತ್ತ ಅಂತ ಹೇಳ್ತೀವಿ. ಸೊ ಅವ್ರು ಮನೆಯಿಂದ ಆಚೆ ಬರ್ತಾರೆ. ಅವಾಗ ನಮ್ಗೆ ಪ್ರೈಸ್ ಕೊಡಿಸ್ಬೇಕು ಅಂತ ಹೇಳಿ ಶ್ರೀನಿವಾಸ ರಾಜು ಅವರು ಅವ್ರಿಗೆ ನಮ್ಗೆ ಉದಯರವೇ ಕರ್ಕೊಂಡೋದ್ರು ಮೈಸೂರಲ್ಲಿ. ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಮನೆಯಲ್ಲಿ ನಮಗೆ ಕುವೆಂಪು ಅವ್ರ ಹತ್ರ ಪ್ರೈಸ್ ಕೊಡಿಸ್ತಾರೆ. ಸೊ ಅದು ಒಂದು ರೀತಿ ಕುವೆಂಪು ಅವ್ರನ್ನ ಭೇಟಿ ಮಾಡಿದ್ದು, ಭಾಳ ನಾವೆಲ್ಲ ಚಿಕ್ಕ ಹುಡುಗರು ಅವ್ರನ್ನ ಭೇಟಿ ಮಾಡಿದ್ದು, ಅವ್ರ ಆಶೀರ್ವಾದ ಪಡ್ಕೊಂಡಿದ್ದು ಭಾಳ ವಿಶೇಷವಾದಂಥ ಒಂದು ಸಂದರ್ಭ, ಬಹಳ ವೈಬ್ ಅಂತ ಹೇಳೋದು ಅವ್ರನ್ನ ಭೇಟಿ ಮಾಡುವಂತಹ ಕ್ಷಣ. ಹಾಗೆ ಇನ್ನೊಂದು, ತಮ್ಮ ತಂದೆಯ ಕನಸನ್ನ ನನಸು ಮಾಡಿದಂತಹ ಸಂದರ್ಭ, ಹಳ್ಳಿ ಹುಡುಗನ UPSCಯ ಯಶೋಗಾಥೆಯ ಬಗ್ಗೆ ಮಾತನಾಡಿದ್ರೆ 1992ರಲ್ಲಿ ಪಾಸ್ ಆಗ್ತೀರಾ, ತಮ್ಮ ತಂದೆಯ ಕಣ್ಣುಗಳಲ್ಲಿ ಆನಂದ ಹೇಗಿತ್ತು? ಆ ಯಶೋಗಾಥೆಯ ಒಂದು ಪಯಣವನ್ನು ವಿವರಿಸ್ಬೋದಾ? ಅಲ್ಲ, ಸಹಜವಾಗಿ ತಂದೆಯವ್ರಿಗೆ ಖುಷಿ ಆಗುತ್ತೆ. ಅವ್ರು 4 ಜನ ಮಕ್ಕಳು, ಅವ್ರು ಏನು ಅನ್ಕೊಂಡಿದ್ರು ತಂದೆಯವರು ಡಾಕ್ಟ್ರು, ಇಂಜಿನಿಯರು ಹೀಗೆ ಅಂತ ಏನೆಲ್ಲ ಅನ್ಕೊಂಡಿದ್ರು ಅದೆಲ್ಲ 4 ಜನ ಮಕ್ಕಳು ಈ ರೀತಿ ಚೆನ್ನಾಗಿ ಓದಿ ಬೆಳೆದಿದ್ದು ಅವ್ರಿಗೆ ಸಹಜವಾಗಿ ಸಂತೋಷ ಆಯ್ತು. ವಿಶೇಷವಾಗಿ ಈ ರೀತಿ ನಾನು ಸಿವಿಲ್ ಸರ್ವಿಸಸ್ ಮಾಡಿದ್ದು ಕೂಡ ಬಹಳ ಸಂತೋಷ ಆಯ್ತು. ಆದ್ರೆ ಅದನ್ನ ಸುಮ್ಮನೆ ಅವರು ಜಾಸ್ತಿ ವ್ಯಕ್ತಪಡಿಸ್ತಾ ಇರಲಿಲ್ಲ. ಅವ್ರು ಬಹಳ ಸಾಧಾರಣವಾದ ಹಿನ್ನೆಲೆ ಬಂದಿದ್ರಿಂದ ಅದನ್ನ ಒಂಥರ ಮುಖದ ಮೇಲೆ ಯಾವತ್ತೂ ತೋರಿಸ್ತಾ ಇದ್ರು. ಖುಷಿಯಾಗಿ ಒಳಗಡೆ ಖುಷಿ ಆ ರೀತಿ ಪಡ್ತಾ ಇದ್ರು. ಬಟ್ ಸಹಜವಾಗಿ ಖುಷಿಯಾಗಿತ್ತು. ಪ್ರಿಪ್ರೇಷನ್ ಹೇಗಿತ್ತು ಸರ್? ನೀವು PUCಲಿ ಆಡ್ತವನಾಗ್ಲೇ ತಮ್ಮ ಯೋಚನೆ ಇತ್ತು ನಮ್ಮ UPSCಗೆ ಹೋಗ್ಬೇಕಂತ. ಎಷ್ಟು ಗಂಟೆ ಓದ್ತಾ ಇದ್ರಿ? ಹೆಂಗೆಲ್ಲ ಪ್ರಿಪ್ರೇಷನ್ ಇತ್ತು UPSCಗೆ ತಮ್ಮದು? ಅಲ್ಲ, UPSCಗೆ ಅಂತ ಹೇಳೋದಕ್ಕಿಂತ ನಾವು JNUಗೆ ಹೋದಾಗಿಂದಾನೆ ಅಥವಾ ಮುಂಚೆಯಿಂದ ಅಂತ ಹೇಳ್ಬೋದು. ಒಂದ್ಸಲ ನಮ್ಗೆ ವಿದ್ಯೆನೇ ನಮ್ಮನ್ನ ಬಿಡುಗಡೆ ಮಾಧ್ಯಮ ಅಂತ ಹೇಳಿ ಮೊದಲೇ ನಾವು ಅನ್ಕೊಂಡಿದ್ರಿಂದ ಸಹಜವಾಗಿ ಮೊದಲಿಂದ ಕೂಡ ಓದೋದೇ ಕೆಲಸ. ಈಗ ಮೈಸೂರಲ್ಲಿ ನಾನು ಶಾಲೆಯಲ್ಲಿದ್ದಾಗಲೇ, ಕಾಲೇಜಲ್ಲಿದ್ದಾಗಲೇ
ಯಾವುದೇ ರಜಾ ದಿನ ಬಂದ್ರು ಕೂಡ ನನ್ನ ಮೈಸೂರು ಯೂನಿವರ್ಸಿಟಿ, ನಮ್ಮ ಮೈಸೂರು ಸೆಂಟ್ರಲ್ ಲೈಬ್ರರಿ ಇತ್ತು, ಇವಾಗ್ಲೂ ಕೂಡ ಅಲ್ಲಿದೆ. ನಮ್ಮ ಸಯಾಜಿರಾವ್ ರೋಡ್ ಸರ್ಕಲ್ ಇದೆ, KR ಸರ್ಕಲ್. ಸೊ ಅಲ್ಲಿ ಹೋಗ್ಬಿಡ್ತಾ ಇದ್ದೆ. ಬೆಳಿಗ್ಗೆ ಹೋಗಿ ನಾನು ಮಧ್ಯಾಹ್ನ ತಿಂಡಿ ಕಳ್ಕೊಂಡು ಹೋಗ್ಬಿಟ್ಟಿದ್ರೆ ಬೆಳಿಗ್ಗೆ 10 ಗಂಟೆ ಹೋಗಿ ರಾತ್ರಿ 6 ಗಂಟೆ 6:30ವರೆಗೂ ಕೂಡ ಆಲ್ಮೋಸ್ಟ್ ಮುಚ್ಚೋವರೆಗೂ ಕೂಡ ಅಲ್ಲೇ ಇತ್ತು. ಅದು ಆ ರೀತಿ ಒಂದು ವರ್ಷದಲ್ಲಿ 365 ದಿವಸದಲ್ಲಿ ಬಹುಶಃ ಒಂದು 100 ದಿನ ಅಥವಾ ಅಲ್ಲೇ ಕಳೆದಿತ್ತು ಮೈಸೂರು ಸೆಂಟ್ರಲ್ ಲೈಬ್ರರಿ. ಅಲ್ಲಿರೋ ಎಲ್ಲಾ ಪುಸ್ತಕನೂ ಓದೋದು. ಇಂಥದ್ದು ಓದ್ಬೇಕು ಅಂತ ಹೇಳಿ ಏನೇನು ಪುಸ್ತಕ ಇದೆ, ಕನ್ನಡ, ಇಂಗ್ಲಿಷ್ ಏನಿದೆ, ಏನೇನಿದ್ರು ಎಲ್ಲ ಓದೋದು, ಎಲ್ಲ ತಿಳ್ಕೊಬೇಕು. ಸೊ ಹಾಗಾಗಿ ಆ ಒಂದು ಓದೋ ಪರಂಪರೆ ಮೊದ್ಲಿಂದ ಬಂದಿತ್ತು. ಸೊ ಜೈನಿಗೆ ಹೋದಾಗ ಸಹಜವಾಗಿ ಒಂದ್ ರೀತಿ ಬೇರೆ ಒಂದು ಪಿಯರ್ ಗ್ರೂಪ್ ಬೇರೆ ಚೇಂಜ್ ಆಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಬಹಳ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಚೆನ್ನಾಗಿ ಓದ್ತಾರೆ, ತಿಳ್ಕೊಂಡಿರ್ತಾರೆ, ಮಾತನಾಡ್ತಾರೆ, ಮಾತುಗಾರಿಕೆ ಬಹಳ ಚೆನ್ನಾಗಿರುತ್ತೆ ಜೈನಿನಲ್ಲಿ. ಸೊ ಇವೆಲ್ಲ ಸಹಜವಾಗಿ ಬಂದಿರುತ್ತೆ. ಸೊ ಹಾಗಾಗಿ ಅದಕ್ಕೆ ವಿಶೇಷವಾಗಿ ಓದ್ದೆ ಅನ್ನೋದಕ್ಕಿಂತ ಮೊದಲಿಂದ ಕೂಡ ಒಂದು ವ್ಯವಸ್ಥಿತವಾಗಿ ಓದಿದ್ದು, ಮತ್ತು ಅದರಲ್ಲಿ ಜೈನಿನಲ್ಲಿ ನಮ್ಮ ಏನಿದೆ ಮಾತನಾಡೋ ಸಂದರ್ಭದಲ್ಲಿ ಮತ್ತು ಬೇರೆಲ್ಲ ಮ್ಯಾಗಝಿನ್ಸ್ ಏನಿದೆ ಬಹಳ ಹೈ ಕ್ಯಾಲಿಬರ್ ಮ್ಯಾಗಝಿನ್ಸ್, ಕ್ಯಾರವಾನ್ ಬರುತ್ತೆ, ಮೇನ್ ಸ್ಟ್ರೀಮ್ ಬರ್ತಾ ಇತ್ತು, ಈ ರೀತಿ ಬಹಳಷ್ಟು ಆ ಮ್ಯಾಗಝಿನ್ಸ್ ಏನಿದೆ ಆ ಎಲ್ಲ ಮ್ಯಾಗಝಿನ್ಸ್ ಕೂಡ ಒಂದು ಪ್ರಚಲಿತವಾದಂತ ದೇಶದ ಬಗ್ಗೆ ಏನೆಲ್ಲ ಒಂದು ಡಿಬೇಟ್ಸ್ ಆಗ್ತದೆ, ಆ ಡಿಬೇಟ್ಸ್ ಎಲ್ಲ ಮ್ಯಾಗಝಿನ್ಗಳಲ್ಲಿ ಆಗ್ತದೆ. ಸೊ ಆ ಮ್ಯಾಗಝಿನ್ಗಳನ್ನು ಓದೇ ನಮಗೆ ಬಹಳಷ್ಟು ಒಂದು ತಿಳುವಳಿಕೆ ಬರ್ತದೆ. ಎಸ್ ಸರ್, ಈಗ ತರಬೇತಿ ಹೇಗಿರುತ್ತೆ? ಈಗ IRS ಅಧಿಕಾರಿಗಳು ಅಂತ ಹೇಳಿದ್ರೆ IAS ಕಾರ್ಯವೈಖರಿಗೂ IRS ಕಾರ್ಯವೈಖರಿಗೂ ವ್ಯತ್ಯಾಸ ಇದೆಯಾ? ಮತ್ತೆ ತರಬೇತಿ ತುಂಬಾ ವ್ಯತ್ಯಾಸ. ಟ್ರೈನಿಂಗ್ ಒಟ್ಟಿಗೆ ಶುರು ಆಗುತ್ತೆ, ನಮ್ಮ ಮಸೂರಲ್ಲಿ ಒಟ್ಟಿಗೆ ಟ್ರೈನಿಂಗ್ ಶುರು ಆಗುತ್ತೆ. ಅನಂತರ ನಮ್ಮ ಬೇರೆ ಬೇರೆ ಅಕಾಡೆಮಿಗೆ ಹೋಗ್ತೀವಿ. ನಾವು ನಾಗ್ಪುರದಲ್ಲಿ ನಮ್ಮ ನ್ಯಾಷನಲ್ ಅಕಾಡೆಮಿ ಆಫ್ ಡೈರೆಕ್ಟ್ ಆಕ್ಸೆಸ್ ಅಂತಿದೆ, ನಾವು ಅಲ್ಲಿಗೆ ಹೋಗ್ತೇವೆ. ಅಲ್ಲಿಗೆ ಹೋದಾಗ ನಮ್ದು ಟ್ರೈನಿಂಗ್ ಬೇರೆ, ವಿ ಆರ್ ಜುಡಿಷಿಯಲ್ ಆಫೀಸರ್ಸ್. ಸೊ ಹಾಗಾಗಿ ಒಂದು ಆ ಜುಡಿಷಿಯಲ್ ಸಿಸ್ಟಮ್ ನ ಸಂಪೂರ್ಣವಾಗಿ ತಿಳ್ಕೊಬೇಕಾದ ಅಗತ್ಯ ಬರುತ್ತೆ. ದೇಶದಲ್ಲಿ ಎಲ್ಲಾ ಕಾನೂನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಕಾನೂನು ತಿಳ್ಕೊಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಈ ಒಂದು ಫೈನಾನ್ಸ್ ಫೀಲ್ಡ್ ಕೂಡ ಆದ್ರಿಂದ ಅಕೌಂಟೆನ್ಸಿಯಿಂದ ಹಿಡಿದು ಫೈನಾನ್ಸ್, ರೀಡಿಂಗ್ ದಿ ಬ್ಯಾಲೆನ್ಸ್ ಶೀಟ್ ಅವ್ರಿಗೆ ಈ ರೀತಿ ಸಂಪೂರ್ಣವಾದಂಥ ಫೈನಾನ್ಷಿಯಲ್ ನಾಲೆಡ್ಜ್ ಕೂಡ ಸಿಗುತ್ತೆ. ಒಂದು ರೀತಿಯಲ್ಲಿ ವಿ ಬಿಕಮ್ ದಿ ಫೈನಾನ್ಷಿಯಲ್ ಪೊಲೀಸ್ಮನ್ ಫಾರ್ ದಿ ಕಂಟ್ರಿ. ಸೊ ಹಾಗಾಗಿ ಆ ಒಂದು ತರಬೇತಿ ಸಿದ್ಧತೆ ಏನಿದೆ ಅದು ಆಲ್ಮೋಸ್ಟ್ ಒಂದು 20 ತಿಂಗಳು ನಮಗೆ ಟ್ರೈನಿಂಗ್ ಇರುತ್ತೆ. 20 ತಿಂಗಳು ಟ್ರೈನಿಂಗ್, ಆಲ್ಮೋಸ್ಟ್ 2 ವರ್ಷ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2 ವರ್ಷ ಟ್ರೈನಿಂಗ್ ಇರುತ್ತೆ. ಬಹಳಷ್ಟು ಎಕ್ಸಾಮ್ಸ್ ಇರುತ್ತೆ, ಎಲ್ಲ ಎಕ್ಸಾಮ್ಸ್ ಪಾಸ್ ಮಾಡಬೇಕು. UPSC ಪಾಸ್ ಆದ್ಮೇಲೆ ಕೂಡ ಮತ್ತೆ ಎಕ್ಸಾಮ್ಸ್ ಇರುತ್ತೆ, ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ, ಅದೆಲ್ಲ ಮ್ಯಾಂಡೇಟರಿ ಎಕ್ಸಾಮ್ ಇರುತ್ತೆ, ಅದು ಕಷ್ಟ ಇರುತ್ತೆ, ಅದೆಲ್ಲ ಪಾಸ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಸಂದರ್ಭಗಳು ಕೂಡ ಈ ರೀತಿ ನಮ್ಮನ್ನ ಸಂಪೂರ್ಣವಾಗಿ ತರಬೇತಿ ಮಾಡೋ ಒಂದು ಏನಿದೆ ಆ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಸರ್, ತಾವು UPSC ಪಾಸ್ ಆಗಿ ತರಬೇತಿ ಪಡ್ಕೊಂಡು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಮಾಡಿ ಮಂಗಳೂರಿನಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭವಾಗುತ್ತೆ. ಇದುವರೆಗೂ ಕೂಡ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ವೃತ್ತಿ ಜೀವನದಲ್ಲಿ ತಾವು ತೊಡ್ಕೊಂಡಿದ್ದೀರಾ. ತೃಪ್ತಿ ತಂದಿದೆಯಾ ವೃತ್ತಿ ಜೀವನ ನಿಮಗೆ? ಸಂಪೂರ್ಣವಾದಂತಹ ತೃಪ್ತಿ ತಂದಿದೆ. ನಮ್ಮ ಸರ್ವಿಸ್ ಏನಿದೆ, ರೆವಿನ್ಯೂ ಏನಿದೆ, ಬಹಳ ಬೇರೆ ಸರ್ವಿಸ್ ವಿಭಿನ್ನವಾಗಿದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಾವು ಅಲ್ಟಿಮೇಟ್ಲಿ ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ. ಆ ಇನ್ವೆಸ್ಟಿಗೇಷನ್ ಒಂದು ಫ್ರೂಟ್ಫುಲ್ ಆಗಿರುತ್ತೆ. ಆ ಇನ್ವೆಸ್ಟಿಗೇಷನ್ ನಂತರದಲ್ಲಿ ಸಹಜವಾಗಿ ಒಂದೇನೋ ಒಂದು ಆರ್ಡರ್ ಆಗುತ್ತೆ, ಅಥವಾ ಅದರಿಂದ ಏನೋ ಒಂದು ರಿಪೋರ್ಟ್ ಮಾಡ್ತೀವಿ. ಸೊ ರಿಪೋರ್ಟ್ ನಂತರದಲ್ಲಿ ಒಂದಷ್ಟು ಅದರಿಂದ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಅಥವಾ ಯಾರು ಟ್ಯಾಕ್ಸ್ ಎವೇಡರ್ ಇರುತ್ತೆ ಅವ್ರಿಗೆ ಏನೋ ಶಿಕ್ಷೆ ಆಗುತ್ತೆ ವಗೇರ. ಸೊ ಈ ರೀತಿ ಅದನ್ನೆಲ್ಲ ಬಹಳ ನೇರವಾಗಿ 1-2 ವರ್ಷಗಳಲ್ಲೇ ಅದು ಮುಗಿದೋಗ್ಬಿಡುತ್ತೆ. ಸೊ ಹಾಗಾಗಿ ಆ ನಮ್ಮ ಈ ಸಂಪೂರ್ಣ ಏನಿದೆ ಹೋರಾಟ ಏನಿದೆ, ಅಥವಾ ನಮ್ಮ ಕೆಲಸ ಏನಿದೆ, ಆ ಕೆಲಸದ ಪ್ರತಿಫಲ ನೇರವಾಗಿ, ಅಂದ್ರೆ ಒಂದು ಮಾನಸಿಕ ಪ್ರತಿಫಲ ನಮ್ಗೆ ಸಿಕ್ಕರೆ ಅದರ ಒಂದು ಸಂಪೂರ್ಣ ಏನಿದೆ ಆರ್ಥಿಕ ಪ್ರತಿಫಲ ಸರ್ಕಾರ ಸಿಗುತ್ತೆ, ದೇಶಕ್ಕೆ ಸಿಗುತ್ತೆ. ಸೊ ಅದು ನೋಡಿ ಒಂಥರ ನೇರವಾಗಿ ಬೆನಿಫಿಟ್ ಸಿಕ್ಕಂಗ. ಸೊ ಅದೊಂದು ನಿಜವಾದ ಒಂದು ಖುಷಿ ಕೊಡುತ್ತೆ, ದೇಶಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡುತ್ತೆ, ಖುಷಿ ಆಗುತ್ತೆ. ಹಾಗೆ ತಾವು ವಿವಿಧ ಹುದ್ದೆಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಕೂಡ ಕೆಲಸ ಮಾಡಿದ್ದೀರಾ. ಚೆನ್ನೈ ಆಗ್ಬೋದು, ಮುಂಬೈ ಆಗ್ಬೋದು. ಸೊ ಮನೆ ಬಿಟ್ಟು ಹೊರಗಡೆ ಇರ್ಲಿಕ್ಕೆ ಕಷ್ಟ ಅನ್ನಿಸ್ತಾ? ದೇಶದ ಸೇವೆ ಸೇರ್ಕೊಂಡಾಗ ಅವ್ರು ಎಲ್ಲಿ ಕಳಿಸ್ತಾರೆ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲ ಕಡೆ ಹೋಗ್ಬೋದು, ಮತ್ತೆ ಎಲ್ಲ ಆದಷ್ಟು ಬೇರೆ ಬೇರೆ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಓಡಾಡಿ ಅದ್ರ ಬಗ್ಗೆ ತಿಳ್ಕೊಬೇಕು, ಅದನ್ನ ನೋಡ್ಬೇಕು. ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ವಿಶೇಷ ಇರುತ್ತೆ. ಉದಾಹರಣೆಗೆ ಈಗ ಮುಂಬೈನ ಕೆಲಸ ಮಾಡಿದಾಗ ಒಂದ್ ರೀತಿ ಆ ಒಂದು ಸಂಖ್ಯೆಗಳ ಬಗ್ಗೆ ಒಂದು ಹೆದರಿಕೆ ಇರುತ್ತೆ, ಅಥವಾ ಕೋಟಿಗಳ ಬಗ್ಗೆ ಹೆದರಿಕೆ ಇರುತ್ತೆ. ಆ ಕೋಟಿಗಳ ಬಗ್ಗೆ ಹೆದರಿಕೆ ನೋಡೋದು ಎಲ್ಲವೂ ಕೋಟಿಗಳಲ್ಲಿ ಬಾಂಬೆ ಹೋದ್ರೆ. ಸೊ ಅಲ್ಲಿ ಬರೀ 1 ಕೋಟಿ ಇಲ್ಲ, ಅದು 100,000 ಕೋಟಿ ಲೆಕ್ಕದಲ್ಲೇ ಇರುತ್ತೆ. ಅಲ್ಲಿ ಏನೋ ಒಂದ್ ಸಣ್ಣ ಒಂದ್ ತಪ್ಪು ಮಾಡಿದ್ರು ಕೂಡ ಅದೆಷ್ಟೋ ಒಂದು ದೊಡ್ಡ ಕೋಟಿ ಮಟ್ಟದ ಲೆಕ್ಕದಲ್ಲಿ ತಪ್ಪಾಗುತ್ತೆ. ಸೊ ಬಟ್ ಅದು ಆ ಕಾನ್ಫಿಡೆನ್ಸ್ ಕೊಡುತ್ತೆ, ಅಂದ್ರೆ ಇಷ್ಟೆಲ್ಲ ಕೇಸಸ್ ಕೂಡ ಹ್ಯಾಂಡಲ್ ಮಾಡಿದ್ವಿ ಅನ್ನೋ ಕಾನ್ಫಿಡೆನ್ಸ್ ಸಿಗುತ್ತೆ. ಕಾನ್ಫಿಡೆನ್ಸ್ ಬೇಕು, ನೀವು ಬಾಂಬೆಗೆ ಹೋಗ್ಲೇಬೇಕು ಒಂದಲ್ಲ ಒಂದ್ಸಲ. ಸೊ ರೀತಿ ಬಾಂಬೆ ಕೂಡ ಒಂದು 7 ವರ್ಷ ಕೆಲಸ ಮಾಡಿದ್ವಿ. ಇದೆಲ್ಲ ಅನುಭವದಿಂದ ಒಂದೇನೋ ಒಂದು ನಮ್ಗೆ ಆದಂತ ಒಂದು ಪ್ರೌಢಿಮೆ ಬರುತ್ತೆ. ನಿಮ್ಮ ವೃತ್ತಿ ಜೀವನದ ಹೆಜ್ಜೆ ಗುರುತುಗಳು ಅಂತ ಹೇಳಿದ್ರೆ, ತಾವು ಸಾಫ್ಟ್ವೇರ್ನ ಅಭಿವೃದ್ಧಿ ಮಾಡಿ ಅದರಲ್ಲಿ ಒಂದು ಮಾಡೆಲ್ನ ಸೃಷ್ಟಿ ಮಾಡ್ತೀವಿ, ಸಾಫ್ಟ್ವೇರ್ ಮೂಲಕ ಆದಾಯ ತೆರಿಗೆ ಮಾಡುವುದು. ಇದು ಯಾವಾಗ ಹೇಗಾಯ್ತು? ಅಲ್ಲ, ಬೆಂಗಳೂರಿಗೆ ವಾಪಸ್ ಬಂದಾಗ 2009 ವಾಪಸ್ ಬಂದಾಗ ಬೆಂಗಳೂರಲ್ಲಿ ಈ ರೀತಿ ಬಹಳಷ್ಟು ಒಂದು ಸಾಫ್ಟ್ವೇರ್ ಕಂಪನಿಗಳು ಕೂಡ ಇರುತ್ತೆ. ಸೊ ಎಲ್ಲ ಸಾಫ್ಟ್ವೇರ್ ಕಂಪನಿಗಳನ್ನ ನಾವೊಂದ್ ರೀತಿ ಎದುರಿಸಬೇಕು, ಅಥವಾ ಅವ್ರನ್ನ ಕೂಡ ಟ್ಯಾಕ್ಸ್ ಮಾಡ್ಬೇಕು. ಬಹಳ ಜನ ಸಾಫ್ಟ್ವೇರ್ ಕಂಪನಿಗಳನ್ನ ಮುಟ್ಟಕ್ಕೆ ಹೋಗುದು, ನಮ್ಗೆ ಅರ್ಥ ಆಗಲ್ಲ ಹಾಗೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ
ಬೆಂಗಳೂರಿನ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನು, ಇನ್ಫೋಸಿಸ್ ಒಳಗೊಂಡಂತೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನ ಅಸೆಸ್ ಮಾಡಬೇಕು. ಅಂದ್ರೆ ಅವರ ಒಂದು ಏನ್ ಪ್ರೊಸೀಜರ್ ಇರುತ್ತೆ, ಪ್ರೋಸೆಸ್ ಇರುತ್ತೆ, ಅದ್ರ ಒಳಗಡೆ ಹೋಗಿದ್ದೆ ತಿಳ್ಕೊಬೇಕು. ಅವ್ರು ಏನ್ ಮಾಡ್ತಾ ಇದಾರೆ, ಹೇಗೆ ಅದನ್ನ ಬಿಲ್ಲಿಂಗ್ ಮಾಡ್ತಾ ಇದಾರೆ, ಅದು ಯಾವ್ದು ಹೇಗೆ ಇನ್ಕಮ್ ಅಕೌಂಟ್ ಮಾಡ್ತಾ ಇದಾರೆ, ಮಾಡ್ತಾ ಇಲ್ಲ, ಅಥವಾ ಯಾವ ಎಕ್ಸಾಮ್ಷನ್ಸ್ ಕ್ಲೈಮ್ ಮಾಡ್ತಾ ಇದ್ರೆಲ್ಲ ಎಕ್ಸಾಮಿನ್ ಮಾಡಬೇಕು. ಸೊ ಆ ಎಕ್ಸಾಮಿನ್ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಏನು ಅಸೆಸ್ ಮಾಡಿದ್ವಿ ಅದು ಕೂಡ ಬಹಳ ಒಂದು ಮನಸ್ಸಿಗೆ ಸಂತೋಷ ಕೊಡುವಂತ ಒಂದು ಎಕ್ಸ್ಪೀರಿಯನ್ಸ್. ಹಾಗೆ ಕೆಲವು ಬಹುರಾಷ್ಟ್ರೀಯ ದೈತ್ಯ ಕಂಪನಿಗಳಿಗೂ ಕೂಡ ತಾವು ನೋಟಿಸ್ ನ ಕೊಟ್ಟಿದ್ದೀರಾ, ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವುಗಳ ಬಗ್ಗೆ ಮಾತಾಡ್ಬೋದಾ? ಗೂಗಲ್ ನಾ ಫಸ್ಟ್ ಟೈಮ್ ದೇಶದಲ್ಲಿ ಅಸೆಸ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಆ ರೀತಿ ಗೂಗಲ್ ಇಂದ ಹಿಡಿದು HP, ಸಿಸ್ಕೋ, ಈ ರೀತಿ ಬಹಳಷ್ಟು ಮಲ್ಟಿನ್ಯಾಷನಲ್ ಕಂಪನೀಸ್ ಏನಿದೆ, ಕಂಪನಿಗಳು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೆ ಅಥವಾ ಎಲ್ಲೆಲ್ಲಿ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದೆ ಅದೆಲ್ಲ ಹಿಡಿದು ಅವ್ರನ್ನ ಟ್ಯಾಕ್ಸ್ ಮಾಡಿದ್ದು, ಆ ಒಂದು ಸಂತೋಷ ಕೂಡ ನನಗಿದೆ. ಹಾಗೆ ಮುಂಬೈ ಅಂತ ಹೇಳಿದ್ರೆ ಬಾಲಿವುಡ್ ಸೆಲೆಬ್ರಿಟೀಸ್ಗಳು, ದೊಡ್ಡ ದೊಡ್ಡ ನಟ ನಟಿಯರು, ಅವ್ರಿಗೂ ಕೂಡ ಟ್ಯಾಕ್ಸ್ ಬಗ್ಗೆ ಮಾಡಿದ್ದೀರಾ? 2 ವರ್ಷ ನಾನು ಬಾಂಬೆನಲ್ಲಿ ನಮ್ಮ ಮೀಡಿಯಾ ರೇಂಜ್ ಅಂತ ಹೇಳಿ ಒಂದು ರೇಂಜ್ ಇದೆ. ಸೊ ಅಲ್ಲಿ ನಮ್ಮ ಎಲ್ಲ ಎಂಟೈರ್ ಬಾಲಿವುಡ್ ಮತ್ತು ಫಿಲ್ಮ್ ಇಂಡಸ್ಟ್ರಿ ಮತ್ತು ಟೆಲಿವಿಷನ್ ಇಂಡಸ್ಟ್ರಿ ಆ ಮೀಡಿಯಾ ರೇಂಜ್ ಒಳಗಡೆ ಬರುತ್ತೆ. ಸೊ ಆ ಮೀಡಿಯಾ ರೇಂಜ್ 2 ವರ್ಷ ಇದೆ. ಸೊ ಅದುವರೆಗೆ ಮೀಡಿಯಾ ರೇಂಜ್ ಹೋಗೋದು ಸ್ವಲ್ಪ ಹೆದರ್ತಾ ಇದ್ರು ಜನ, ಯಾಕೆ ಅಂತ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ನಾನು 2 ವರ್ಷ ಅಲ್ಲಿದ್ದು ಆ ರೀತಿ ಒಂದು ಸಂಪೂರ್ಣವಾದ ಆ ಒಂದು ರೇಂಜಿನ ಒಂದು ರೀತಿ ಒಂದು ಸ್ಟೆಬಿಲೈಸ್ ಮಾಡಿದೆ ಹಾಗೆ ಅಂತೇಳಿ. ಸೊ ಆ ಸಂದರ್ಭ ಇವ್ರನ್ನೆಲ್ಲ ಎಲ್ಲ ನಮ್ಮ ಬಾಲಿವುಡ್ ಅವ್ರನ್ನೆಲ್ಲ ಟ್ಯಾಕ್ಸ್ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಹೊರಗಡೆ ನಟರ ಬಗ್ಗೆ ಇರೋ ಇಮೇಜೇ ಬೇರೆ ಇರುತ್ತೆ, ನಮಗೆ ಅವ್ರ ಬಗ್ಗೆ ಇಮೇಜ್ ಬೇರೆ ಇರುತ್ತೆ. ನಮ್ಗೆ ಗೊತ್ತಿರುತ್ತೆ ಯಾರು ಸರಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಮಾಡಲ್ಲ ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ನಾವು ಹೊರಗಡೆ ಹೇಳಕ್ ಆಗಲ್ಲ, ಹೇಳಬಾರ್ದು. ಆದ್ರೆ ನಮ್ಗೆ ಮಾತ್ರ ಅವ್ರ ಇಮೇಜೇ ಬೇರೆ ಇರುತ್ತೆ, ಹೊರಗಡೆ ಇಮೇಜೇ ಬೇರೆ ಇರುತ್ತೆ, ನಮ್ಮ ಹತ್ರ ಅವ್ರ ಇಮೇಜೇ ಬೇರೆ ಇರುತ್ತೆ. ಸೊ ಅವ್ರು ಯಾರಿಗೆ ಎದುರುತ್ತಿದ್ರು ಗೊತ್ತಿಲ್ಲ, ಆದ್ರೆ ನಿಮ್ಮಿಂದ ಕರೆ ಬಂದ್ರೆ ನಿಮ್ಗೆ ಎದುರುವಂತ ಇದ್ದೇ ಇರುತ್ತೆ. ಮತ್ತೆ ಬಹಳ ಸೆಲೆಬ್ರಿಟಿ ಆತ್ಮೀಯರು ಕೂಡ ಆಗ್ಬಿಟ್ಟಿದ್ರು ತಮಗೆ, ಬಹಳಷ್ಟು ಕಾರ್ಯಕ್ರಮಗಳು ಹೋಗೋದು. ಆಮಿರ್ ಖಾನ್ ಇಂದ ಹಿಡಿದು ಬಹಳಷ್ಟು ಸೆಲೆಬ್ರಿಟೀಸ್ ಆತ್ಮೀಯರಾಗಿದ್ರು. ಮತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಅದೇ ರೀತಿ ಅವ್ರ ಜೊತೆ ವರ್ತಿಸ್ತಾ ಇದ್ವಿ ಅವ್ರನ್ನ. ಮತ್ತೆ ಯಾರು ನಿಜಕ್ಕೂ ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದ್ರು, ಸೊ ಅವ್ರನ್ನ ಬಹಳ ಗೌರವಿಸ್ತಾ ಇದ್ವಿ. ಹಾಗಾಗಿ ಅವರು ಕೂಡ ನಮ್ಗೆ ಗೌರವ ಕೊಡೋದು ಕಲ್ತ್ಕೊಳ್ತಾರೆ. ಸೊ ಹಾಗಾಗಿ ಅದು ಬಹಳ ಒಂದು ಒಳ್ಳೆ ಸಮಯ ಆ ಸಂದರ್ಭದಲ್ಲಿ. ಎಸ್, ಮತ್ತೆ ಕರುನಾಡಿಗೆ ಬಂದು ಸೇವೆ ಮಾಡುವಂತ ಅವಕಾಶ ಸಿಗೋದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಮತ್ತೆ ತಾಯ್ನಾಡಿಗೆ ಬರ್ತೀರಾ, ಅವರ ಕಾರ್ಯದರ್ಶಿ ಆಗ್ತೀರಾ. ಕಾರ್ಯದರ್ಶಿ ಅಷ್ಟೇ ಅಲ್ಲ ಸರ್, ತಾವು ಆ ಸಮಯದಲ್ಲಿ ಎಷ್ಟು ಜವಾಬ್ದಾರಿಗಳು ನಿರ್ವಹಿಸ್ತೀರಾ ಅಂತ ಹೇಳಿದ್ರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಶೇಷ ಆಯುಕ್ತರು ಹಣಕಾಸು ವಿಭಾಗ, ಮಂಡ್ಯ ಜಿಲ್ಲೆಯ ಆಡಳಿತಾಧಿಕಾರಿ ಆಗ್ತೀರಾ, ಆ ಮಂಡ್ಯ ಜಿಲ್ಲೆಯ ಇನ್ಚಾರ್ಜ್ ಸೆಕ್ರೆಟರಿ ಆಗ್ತೀರಾ. ಒಂದೇ ಸಮಯದಲ್ಲಿ ಇಷ್ಟು ಜವಾಬ್ದಾರಿಗಳು ನಿರ್ವಹಿಸ್ತಾ ಇರ್ತೀರಾ ಸರ್? ಬಸವರಾಜ ಬೊಮ್ಮಾಯಿ ಅವರು ನನ್ನ ಬಹಳ ಹಳೆ ಸ್ನೇಹಿತರು, 20 ವರ್ಷದಿಂದ ನನ್ನ ಬಹಳ ಹಳೆ ಸ್ನೇಹಿತರು. ಸೊ ಅವ್ರು ಮುಖ್ಯಮಂತ್ರಿ ಆದಾಗಿಲ್ಲ, ನೀವು ಬರ್ಬೇಕು, ಈ ಎಕ್ಸ್ಪೀರಿಯನ್ಸ್ ಕೂಡ ನೀವು ಪಡ್ಕೋಬೇಕು, ರಾಜ್ಯ ಸರ್ಕಾರ ಹೇಗಿದೆ ಹಾಗೆ ಅಂತ ಹೇಳಿ ಹಿಂದೆ ಒಂದ್ಸಲ ಕೆಲಸ ಮಾಡಿದ್ದೆ. KDB ನಲ್ಲಿ ನಾನು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿದ್ದೆ ಒಂದ್ಸಲ. ಸೊ ಅನಂತರ ಇದು ಬನ್ನಿ ಅಂತ ಹೇಳಿದ್ರು. ನಾನು ಅವಾಗ ಆಯ್ತು ಸರ್ ಬರ್ತೀನಿ, ಆದ್ರೆ ನಾನು ನಿಮ್ಗೆ ರಿಪೋರ್ಟ್ ಮಾಡಬೇಕು, ಬೇರೆ ಯಾರಿಗೂ ರಿಪೋರ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಇಲ್ಲ ಆಯ್ತು ಬನ್ನಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅನಂತರ BBMP ಏನಿತ್ತು ಅವರ ಕೈ ಕೆಳಗೆ ಇತ್ತು, ಯಾಕೆಂದ್ರೆ he was the ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಕೂಡ ಆಗಿತ್ತು. ಇನ್ ಅಡಿಷನ್ ಟು ಬಿಂಗ್ CM ಅವ್ರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು. ಸೊ ಅವ್ರಿಗೆ ರಿಪೋರ್ಟ್ ಮಾಡೋಂತ. ಹಾಗಾಗಿ ಅಲ್ಲಿ ಹಣಕಾಸು ಆಯುಕ್ತನಾಗಿದ್ದೆ, ಬೆಂಗಳೂರು ಸೌತ್ ಆಯುಕ್ತನಾಗಿದ್ದೆ. ಅವಾಗ ಮಂಡ್ಯ ಉಸ್ತುವಾರಿ ಕಾರ್ಯದರ್ಶಿ ಮಾಡಿದ್ರು, ಮತ್ತು ಅವಾಗ ಉಸ್ತುವಾರಿ ಕಾರ್ಯದರ್ಶಿ ಅವಾಗ ಮಂಡ್ಯ ಜಿಲ್ಲಾ ಪಂಚಾಯತ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದರ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ರು. ಸೊ ಈ ಒಟ್ಟಾರೆ 4-5 ಪೊಸಿಷನ್ಸ್ ಒಟ್ಟಿಗೆ ಹೋಲ್ಡ್ ಮಾಡ್ತಾ ಇದ್ದೆ. ಸೊ ವಿಶೇಷವಾಗಿ ಆ ಒಂದು BBMP ಹಣಕಾಸಿನ ಸಂಪೂರ್ಣವಾಗಿ ಬಹಳ ಒಂದು ಚೆನ್ನಾಗಿ ನಿರ್ವಹಿಸಿದ್ದು. ಆ ಸಂದರ್ಭದಲ್ಲಿ ಬೇರೆಲ್ಲ ಯಾವುದೇ ಒಂದು ತೊಂದರೆ ಇದೆ, ವಿಶೇಷವಾಗಿ ನಮ್ಮೆಲ್ಲ ಗುತ್ತಿಗೆದಾರರಿಗೆ ಅವ್ರಿಗೆ ಆ ಸಂದರ್ಭಕ್ಕೆ ಸಮಯಕ್ಕೆ ತಕ್ಕಂತೆ ಅವ್ರಿಗೆಲ್ಲ ಪೇಮೆಂಟ್ ಮಾಡಿದ್ದು. ಮತ್ತು ಆ ಸಂದರ್ಭ ಒಂದು ಎಂಟೈರ್ ಫೈನಾನ್ಷಿಯಲ್ ಸಿಸ್ಟಮ್ನ ಒಂದು ಸಂಪೂರ್ಣ ಆನ್ಲೈನ್ ಮಾಡಿದೆ. ಹೇಗೆ ಅಂತ ಹೇಳಿದ್ರೆ, ಆ ನಂತರದಲ್ಲಿ ಬಂದಂತ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ನಿಮ್ಗೆ ಅದಿದೆಯಾ ಇದಿದೆಯಾ ಅಂತ ಕೇಳಿದಾಗ, ಸರ್ ನೀವು ಯಾವುದೇ ಅಕೌಂಟ್ಸ್ ಕೇಳಿ ನಾಳೆ ಬೆಳಗ್ಗೆ ನಿಮಗೆ ತಂದು ಕೊಡ್ತೀವಿ ಅಂತ. ಅದನ್ನು ಕೂಡ ಅಷ್ಟು ಕೆಪಾಸಿಟಿ ಇತ್ತು, ಯಾಕಂದ್ರೆ ಅಷ್ಟು ನಾವು ಎಲ್ಲವನ್ನು ಆನ್ಲೈನ್ ಮಾಡ್ಬಿಟ್ಟಿದ್ದೆ. ಸೊ ಅಂದ್ರೆ ಯಾವ ಲೆಕ್ಕ ಕೇಳಿದ್ರು ಒಂದು ವಿತಿನ್ ಫ್ಯೂ ಅವರ್ಸ್ ಏನಿದೆ ಆ ಲೆಕ್ಕ ಅವ್ರ ಮುಂದೆ ಇಡುವಂತ ಕೆಪಾಸಿಟಿ ಆ ಒಂದು ಬೆಂಗಳೂರ ಇದೇನಿದೆ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಮತ್ತು ಅಕೌಂಟಿಂಗ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ವಿ. ಮತ್ತು ಅಷ್ಟು ಗೌರವನ ಕೂಡ ಆ ಸಂದರ್ಭದಲ್ಲಿ ಸಂಪಾದಿಸಿದ್ವಿ. ನಿಮ್ಮ ಈ ಕಾರ್ಯಕ್ಷಮತೆಯಿಂದ, ಇನಿಷಿಯೇಟಿವ್ನಿಂದ ಸರ್ಕಾರ ಬದಲಾವಣೆ ಆದರೂ ಕೂಡ ನೀವು ಹೇಳಿದಂಗೆ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ DK ಶಿವಕುಮಾರ್ ಬಂದಮೇಲೂ ಕೂಡ ತಾವು ಮುಂದುವರಿಸ್ತಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ನೋಡಲ್ ಅಧಿಕಾರಿಯಾಗಿ ಮಾಡ್ತಾರೆ. ಹೇಗೆ ಕೆಲಸ ಮಾಡಿದ್ರಿ ಬ್ರ್ಯಾಂಡ್ ಬೆಂಗಳೂರಿಗೆ ಆ ಸಮಯದಲ್ಲಿ? ಅದೇ ಆ ಸಂದರ್ಭದಲ್ಲಿ ಮುಂದಿನ ಮಂತ್ರಿಗಳಾದಂಥ ಇವರು ಶಿವಕುಮಾರ್ ಅವರು ಒಂದು ಬ್ರ್ಯಾಂಡ್ ಬೆಂಗಳೂರು ಹಾಗೆ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನೋಡಲ್ ಅಧಿಕಾರಿ ಬೇಕು ಅಂತ ಹೇಳಿದಾಗ ಐ ಅಪಾಯಿಂಟ್ ಮೈಸೆಲ್ಫ್. ಆಗಾಗ ನೋಡಲ್ ಅಧಿಕಾರಿ ಕೂಡ ಕೆಲ ತಿಂಗಳ ಕಾಲ ನೋಡಲ್ ಅಧಿಕಾರಿ ಆಗಿದೆ. ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ಏನಿತ್ತು, ಆ ಒಂದು ಒಟ್ಟಾರೆ BBMPನ ಒಂದು ಹೇಗೆ ಒಂದು ಇದು ಮಾಡಬೇಕು, ಅದನ್ನ ಒಂದು ಸಾಂಸ್ಕೃತಿಕ ಕಾರ್ಯಗಳ ಕೇಂದ್ರ ಆಗಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ವಿ. ಅದನ್ನು ಕೂಡ ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ. ಸೊ ಅನಂತರದಲ್ಲಿ ಸಹಜವಾಗಿ ನಮ್ಮ ಸರ್ಕಾರಿ ಸೇವೆಯಲ್ಲಿ ಟ್ರಾನ್ಸ್ಫರ್ ಇದ್ದಿದ್ದೆ. ಅನಂತರದಲ್ಲಿ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾನು
ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ ಏನಿದೆ ಅದರ ಸಿಇಒ ಆಗಿ ಅಪಾಯಿಂಟ್ ಆದೆ. ಸೊ ಹಾಗಾಗಿ ಅದು ಮುಂದುವರಿಕೆ ಆಯ್ತು. ಆ ಮುಂದುವರಿಕೆ ಆಗಿದ್ದು ಉಳಿದಿದ್ದು ನಿಮ್ಗೆ ಗೊತ್ತಿದೆ ಹೇಗೆ. ಎಸ್ ಸರ್. ಹಾಗೆ ತಾವೆಲ್ಲರೂ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ತೀರ ಅನ್ನೋ ಕಾರಣಕ್ಕೆ ಅದೇ ಸಮಯದಲ್ಲಿ ಮಂಡ್ಯದಲ್ಲಿ ಮುನ್ನಡೆ ಮಂಡ್ಯ ಹಾಗೂ ವಿಷನ್ ಮಂಡ್ಯ ಅಂತ ಒಂದು ಹೊಸ ಯೋಜನೆ ರೂಪಿಸ್ತೀರಾ. ಏನು ಯೋಜನೆ ಆಗಿತ್ತದು? ಅಂದ್ರೆ ಮಂಡ್ಯದಲ್ಲಿ ನಮ್ಮ ಮಂಡ್ಯದ ಜಿಲ್ಲಾಡಳಿತ ಏನಿದೆ, ಜಿಲ್ಲಾಡಳಿತ ಮತ್ತು ಬೇರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವರೆಲ್ಲ ಒಳಗೊಂಡಂತೆ ಒಂದು ಮುನ್ನಡೆ ಮಂಡ್ಯ ಅನ್ನೋ ಒಂದು ತಂಡವನ್ನು ಅವಾಗ ಕಟ್ಟಿದ್ವಿ. ಒಂದಷ್ಟು ಅವಾಗ ಮೀಟಿಂಗ್ಗಳು ಮತ್ತು ಮಂಡ್ಯದ ಬಗ್ಗೆ ಏನೆಲ್ಲ ಚಿಂತನೆ ಆಗಬೇಕು ಅನ್ನೋ ವಿಚಾರದಲ್ಲಿ ಬಹಳಷ್ಟು ಕೆಲಸಗಳು ಕೂಡ ಆಯಿತು. ಆ ಕೆಲಸವನ್ನು ಇವತ್ತು ಕೂಡ ಮುಂದುವರಿಸ್ತಾ ಇದ್ದೇವೆ. ಮತ್ತು ಇವಾಗಿನ ಒಂದು ಜಿಲ್ಲಾಡಳಿತ ಏನಿದೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜಸ್ವಾಮಿ ಏನಿದೆ ಅವರ ನೇತೃತ್ವದಲ್ಲಿ ಕೂಡ ಮುನ್ನಡೆ ಮಂಡ್ಯ ಅನ್ನೋ ಒಂದು ಗುಂಪು ಏನಿದೆ ಆ ಗುಂಪನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದು ಮಂಡ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಚಿಂತನೆಗಳಾಗಬೇಕು, ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಕೆಲಸವನ್ನು ಇವತ್ತು ಕೂಡ ಮುಂದುವರಿಸ್ತೀವಿ. ಹಾಗೆ ಮ್ಯಾರಿಟೈಮ್ ಸಿಇಒ ಆದಾಗ ಆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪ ಕೊಡ್ತೀರಾ. ಆ ಪಟ್ಟಿಯನ್ನು ನೋಡ್ದವರು ಇಷ್ಟು ಕೆಲಸ ಮಾಡ್ಬೋದಾ, ಅಷ್ಟು ಕಡಿಮೆ ಅವಧಿಯಲ್ಲಿ ಅಂತ ಅನ್ಸುತ್ತೆ. ಯಾವೆಲ್ಲ ಇದಕ್ಕೆ ಒಂದು ಹೊಸ ಸ್ಪರ್ಶ ಕೊಟ್ಟಿರಿ ಸರ್? ಬಹಳಷ್ಟು ಮ್ಯಾರಿಟೈಮ್ ಬೋರ್ಡಲ್ಲಿ ನಾನು 1.5 ವರ್ಷ ಇದ್ದೆ. ಅಂದರೆ ಅದುವರೆಗೆ ಮ್ಯಾರಿಟೈಮ್ ಬೋರ್ಡ್ ಸ್ವಲ್ಪ ಹೊಸದ, ಅದು ಒಂದು 5 ವರ್ಷ ಮಾತ್ರ ಆಗಿತ್ತು. ಸೊ ಇಡೀ ಒಂದು ಮ್ಯಾರಿಟೈಮ್ ಬೋರ್ಡ್ನ ಒಂದು ರೀತಿ ಹೊಸದಾಗಿ ಕಟ್ಟುವಂಥ ಅವಕಾಶ ಏನಿದೆ ಅವಕಾಶ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಮ್ಗೆ ಒಂದು 13 ಸಣ್ಣ ಪೋರ್ಟ್ಗಳಿದೆ. ಆ 13 ಪೋರ್ಟ್ಗಳನ್ನು ನಾವು ರನ್ ಮಾಡಬಾರ್ದು ಇವತ್ತು. ಯಾಕೆಂದ್ರೆ ಗವರ್ಮೆಂಟ್ ಶುಡ್ ನಾಟ್ ಬಿ ಇನ್ ದಿ ಬಿಸ್ನೆಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ನಾವು ಅದನ್ನು ಆದಷ್ಟು ಏನಿದೆ ಒಂದು ಪ್ರೈವೇಟ್ ಪ್ಲೇಸ್ಗೆ ಅದನ್ನು ರನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಒಂದು ಕಾರವಾರದ ನಮ್ಮ ಪೋರ್ಟ್ ಏನಿದೆ ಅದ್ರದ್ದು ಒಂದು ಬರ್ತ್ ಮತ್ತು ಮಂಗಳೂರಿನ ಬರ್ತ್ ಮತ್ತು ಎದುರುಗಡೆ ಹೊಸದು ಇನ್ನೊಂದು ಕಟ್ಟಿದ್ವಿ ಹಾರ್ಬರ್ ಅಂತ ಹೇಳಿ. ಸೊ ಅದು ಆ ಒಂದು ಬರ್ತ್ ಏನಿದೆ ಅದೆಲ್ಲವನ್ನು ಕೂಡ ಪ್ರೈವೇಟೈಸ್ ಮಾಡುವಂಥ ಅವಕಾಶ ಏನಿದೆ, ಆ ಒಂದು ಪ್ರೈವೇಟೈಸ್ ಮಾಡೋ ಅವಕಾಶ ಆಯಿತು. ಅದನ್ನು ಅತ್ಯಂತ ಒಂದು ಪಾರದರ್ಶಕವಾಗಿ ಒಂದು ಬಿಡ್ ಮುಖಾಂತರ ಅದನ್ನು ಪ್ರೈವೇಟೈಸ್ ಮಾಡೋ ಕೆಲಸ ಮಾಡಿದ್ದೇವೆ. ಮತ್ತು ಇದುವರೆಗೆ ಕರ್ನಾಟಕದಲ್ಲಿ ಒಂದೇ ಒಂದು ಮೇಜರ್ ಪೋರ್ಟ್ ಇದ್ದಿದ್ದು, ಅದು ಏನಿದೆ ನಮ್ಮ NMPT ಅಂತ ಏನು ಹೇಳ್ತೀವಿ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಇದ್ದು. ಅದ್ರ ಜೊತೆಗೆ ನನ್ನ ಕಾಲಾವಧಿಯಲ್ಲಿ ಒಂದು ಕೇಣಿ ಅಂತ ಹೇಳಿ ಒಂದು ಉತ್ತರ ಕನ್ನಡದ ಕೇಣಿಯಲ್ಲಿ ಹೊಸದಾಗಿ ಒಂದು ಇದು NMPT ಏನಿದೆ ಅಷ್ಟೇ ದೊಡ್ಡದಾದಂಥ ಒಂದು ಹೊಸ ಪೋರ್ಟ್ನ ಏನಿದೆ ಅದು ಒಡಂಬಡಿಕೆ ಆಯಿತು. ಅದನ್ನ ಒಂದು JSW ಏನಿದೆ ಆ ಒಂದು ಕೇಣಿ ಆ ಪೋರ್ಟ್ ಕಟ್ತಾ ಇದ್ದಾರೆ. ಇನ್ನೊಂದು 3-4 ವರ್ಷದಲ್ಲಿ ಆ ಒಂದು ಪೋರ್ಟ್ ರೆಡಿ ಆಗುತ್ತೆ. ಸೊ ಅವಾಗ ಬಹುಶಃ ನಂತರದಲ್ಲಿ NMPTಗಿಂತ ದೊಡ್ಡ ಪೋರ್ಟ್ ಆಗುತ್ತೆ, ಕೇಣಿ ಪೋರ್ಟ್ ಆಗುತ್ತೆ. ಸೊ ಆ ದೊಡ್ಡ ಪೋರ್ಟ್ನ ಅದಕ್ಕೆ ಶುಭಾರಂಭ ಮಾಡಿದ್ದು ಅದು ಕೂಡ ಬಹಳ ಸಂತೋಷ ಕೊಟ್ಟಿದೆ. ಅದೇ ರೀತಿ ಇನ್ನೊಂದಷ್ಟು ಸಣ್ಣ ಪುಟ್ಟ ಒಂದು ಪೋರ್ಟ್ ಏನಿದೆ ಆ ಪೋರ್ಟ್ಗಳಿಗೆಲ್ಲ ಬೇಕಾಗಿರೋ DPR ಮಾಡಿದ್ದೇವೆ. ಹಲವಾರು ಹಂತದಲ್ಲಿ ಆ ಒಂದು ಅಪ್ರೂವಲ್ ಪ್ರೋಸೆಸ್ ಇದೆ. ಮತ್ತು ಮಂಗಳೂರಿನ ಕೆಳಗಡೆ ಏನಿದೆ ಒಂದು ಕ್ರೂಸ್ ಅಂಡ್ ಟೂರಿಸಂ ಪೋರ್ಟ್ ಅಂತ ಹೇಳಿ ಅದನ್ನು ಕೂಡ ಡಿಸೈನ್ ಮಾಡಿದ್ವಿ. ಅದು ಕೂಡ ಒಂದು ಬಿಡಿಂಗ್ ಹಂತದಲ್ಲಿದೆ. ಈ ರೀತಿ ಹಲವಾರು ಇಡೀ ಎಂಟೈರ್ ಕರ್ನಾಟಕದ ಒಂದು 340 ಇದೇನಿದೆ ಕಿಲೋಮೀಟರ್ ಕೋಸ್ಟ್ ಲೈನ್ ಅಲ್ಲಿ ಯಾವುದನ್ನು ಬಿಡದೆ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ 16 ಕೆಲಸಗಳನ್ನ ಸಂದರ್ಭ ಶುರು ಮಾಡಿದ್ದು. ಅದು ಕೂಡ ಮನಸ್ಸಿಗೆ ಬಹಳ ಸಂತೋಷ ಕೊಟ್ಟಿದೆ. ನೋಡಿ, ತಮ್ಮ ಕಾರ್ಯಕ್ಷಮತೆ ಎಷ್ಟಿದೆ ಅಂತ ಹೇಳಿದ್ರೆ ಒಂದೇ ಸಮಯದಲ್ಲಿ ಹಲವಾರು ಇಲಾಖೆಗಳನ್ನ ನಿರ್ವಹಿಸ್ತೀರಾ, ಒಂದೇ ಇಲಾಖೆಯಲ್ಲಿದ್ದಾಗ ಹಲವಾರು ಕೆಲಸಗಳನ್ನ ಮಾಡ್ತೀರಾ, ಬಹಳ ಸಂತೋಷ ಆಗುತ್ತೆ. ಹಾಗೆ ತಮ್ಮ ವೃತ್ತಿ ಜೀವನದಿಂದ ವೈಯಕ್ತಿಕ ಜೀವನದ ಕಡೆ ಮರಳುತ್ತಾ ತಾವು ಅಂದಿನ ಮುತ್ಸದ್ದಿ ರಾಜಕಾರಣಿ, ಪ್ರಭಾವಿ ರಾಜಕಾರಣಿ ಶ್ರೀ BN ಬಚ್ಚೇಗೌಡರ ಮುದ್ದಿನ ಅಳಿಯನಾಗ್ತೀರಾ, ಮನಮೆಚ್ಚಿದ ಅಳಿಯನಾಗ್ತೀರಾ. ತಮ್ಮ ವಿವಾಹದ ಸಂದರ್ಭವನ್ನ ನೆನೆಸ್ಕೋಬೋದಾ, ಸ್ಮರಿಸ್ಕೋಬೋದಾ? ಬಚ್ಚೇಗೌಡರು ಬಹಳ ಹಳೆ ತಲೆಮಾರಿನ ರಾಜಕಾರಣಿ. ಇವತ್ತಿನ ರಾಜಕಾರಣಿಗಳ ಒಳ್ಳೆಯ ಒಂಥರ ಸಭ್ಯ ರಾಜಕಾರಣಿಗಳಲ್ಲಿ, ಕರ್ನಾಟಕದ ಸಭ್ಯ ರಾಜಕಾರಣಿಗಳು ಅವರು ದೊಡ್ಡ ಹೆಸರು. ಸೊ ಅವರ ಅಳಿಯನಾಗಿದ್ದು ಸಂತೋಷದ ಸಂಗತಿ. ಸೊ ಹಾಗಾಗಿ ಸಹಜವಾಗಿ ಅವರ ಒಂದು ಒಳ್ಳೆ ಗುಣ ಏನಿದೆ ಬಹುಶಃ ನನ್ನನ್ನು ಆಕರ್ಷಿಸಿತು, ಅಥವಾ ನನ್ನ ಬಗ್ಗೆ ಅವ್ರಿಗಿರುವಂಥ ಒಂದು ಪ್ರೀತಿ ಏನಿದೆ ಅದು ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದೆ. ಸೊ ಆ ರೀತಿ ಅದು ಕೂಡ ಒಂದು ಭಾಳ ಸಂತೋಷ ಸಂಗತಿ. ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಿದ್ದೆ. ಸೊ ನಾನು ಮದುವೆ ಆಗಬೇಕಾದವರು ತುಂಬ ಹೈಲಿ ಎಜುಕೇಟೆಡ್ ಆಗಿರಬೇಕು, ಅಟ್ಲೀಸ್ಟ್ ಮಾಸ್ಟರ್ಸ್ ಆಗಿರಬೇಕು ಅಂತ ನನಗೆ ಆಸೆ ಇತ್ತು. ಪ್ಲಸ್ ನನಗೆ ಗೌರ್ಮೆಂಟ್ ಸರ್ವಿಸಲ್ಲಿ ಆ ಥರ ಯಾರಾದರೂ ಇದ್ದರೆ ತುಂಬ ಇಷ್ಟ ಇತ್ತು. ನನಗೆ ಎಕ್ಸಾಕ್ಟ್ಲಿ ಆ ಥರನೇ ಸಿಕ್ಕಿದ್ರು. ನನಗೆ ಮುಂಚೆಯಿಂದನೂ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಬೇಕು ಅಂತ ತುಂಬ ಆಸೆ ಇತ್ತು. ಜಯರಾಮ್ ಕೂಡ ಅವರು ಐಡಿಯಾ ವಾಸ್, ನಿನಗೆ ಎಷ್ಟೇ ಸಂಬಳ ಬರಲಿ ಡಸಂಟ್ ಮ್ಯಾಟರ್, ಯು ಶುಡ್ ಬಿ ಗೇನ್ಫುಲಿ ಎಂಪ್ಲಾಯ್ಡ್ ಅಂತ ಅವ್ರ ಐಡಿಯಾ ಇತ್ತು. ಸೊ ನಾನು ಎಂಟ್ರ್ ಆಗಿದ್ದು ಫ್ರಮ್ ಸಾಫ್ಟ್ವೇರ್ ಫೀಲ್ಡ್ ವೇರ್ ಯಾರ ಜೊತೆನೂ ಇಂಟ್ರ್ಯಾಕ್ಷನ್ ಇರಲಿಲ್ಲ. ಒಂದು ಕಡೆ ಕೂತ್ಕೊಂಡು ಕೋಡ್ ಮಾಡಿದ್ರೆ ಅಷ್ಟು ಸಾಕಾಗಿತ್ತು. ಬಟ್ ಉದ್ಯಮಿ ಆದರೆ ತುಂಬ ಅದರ್ ಫ್ಯಾಕ್ಟರ್ಸ್ ಬರ್ತಾರೆ. ಸೊ ಇದಕ್ಕೆಲ್ಲ ಸರ್ ಹಿಂದೆ ನಿಂತು ನನಗೆ ಸಪೋರ್ಟ್ ಆಗಿದ್ದರು. ಸೊ ಶುರು ಮಾಡಿದ್ದು ವೆರಿ ಸ್ಮಾಲ್ ವಿತ್ 1 ಹೋಟೆಲ್. ಈಗ ನಾನು ಐ ರನ್ 5 ಹೋಟೆಲ್ಸ್. ಸೊ ನನಗೆ ಸರ್ ಸಪೋರ್ಟ್ ಆಲ್ ದ ಟೈಮ್ ಇರುತ್ತೆ. ಆ್ಯಕ್ಚುಲಿ 8 hours ಸ್ಲೀಪ್ ಮಾಡೋದು ಬಿಟ್ಟರೆ ಹಿ ಈಸ್ ವರ್ಕಿಂಗ್ ಆಲ್ ದ ಟೈಮ್. 16 hours ಹಿ ಈಸ್ ವರ್ಕಿಂಗ್. ಬಟ್ ಫ್ಯಾಮಿಲಿಗೂ ವೆನ್ ಎವರ್ ನೀಡೆಡ್ ಹಿ ಈಸ್ ದೇರ್. ಆ್ಯಂಡ್ ಅವ್ರ ಮನೆಗೆ ಹೇಗೆ ಅಂದರೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಸತಿ ಮನೆಗೆ ಬಂದರೆ ರಿಲ್ಯಾಕ್ಸ್ ಆಗೋಗ್ತಾರೆ.
ಹಿ ಲೀವ್ಸ್ ಇಟ್ ಆಲ್ ಟು ಮೀ. ಹಾಲಿಡೇಸು ಈ ಥರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆ್ಯಂಡ್ ಸ್ವಲ್ಪ ಆ್ಯಕ್ಷನ್ ಫಿಲ್ಮ್ಸ್ ಇಷ್ಟ. ಸೊ ಈ ಥರ ಫಿಲ್ಮ್ಸ್ ನೋಡೋದು ಎಲ್ಲ ರಿಲ್ಯಾಕ್ಸ್ ಆಗ್ತಾರೆ. ಆ್ಯಂಡ್ ದಿನಕ್ಕೆ ಅಟ್ಲೀಸ್ಟ್ 2 to 3 ಬುಕ್ಸ್ ಅದರಲ್ಲೂ ಓದ್ತಾರೆ ವಿತ್ ಹಿಸ್ ಬ್ಯುಸಿ ಲೈಫ್. ಎಸ್, ತಮ್ಮ ಪತ್ನಿ ಶಿಲ್ಪಾ ಗೌಡ ಅವರು ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಮದುವೆ ಆದಮೇಲೆ ಕೂಡ ಸಾಫ್ಟ್ವೇರ್ ಉದ್ಯೋಗಕ್ಕೆ ಸೇರ್ತಾರೆ. ನಂತರ ಅವ್ರನ್ನ ಉದ್ಯಮಿ ಆಗಲಿಕ್ಕೆ ನೀವು ಪ್ರೇರೇಪಣೆ ಮಾಡ್ತೀರಾ? ಅದ್ರ ಬಗ್ಗೆ ಮಾತಾಡಿಸಿ. ಇವತ್ತು ಬೆಂಗಳೂರಿನಲ್ಲಿ ಗುರುಸ್ಕೊಂಡಿರೋ ದೊಡ್ಡ ಉದ್ಯಮಿಗಳಲ್ಲಿ ಒಬ್ರು ಕೂಡ ಶಿಲ್ಪಾ ಗೌಡ್ರು. ಅದೇ ಅವರು ತಂದೆಯಿಂದ ಬಹಳಷ್ಟು ಆಸ್ತಿ ಬಂದ್ರು ಕೂಡ ಬರೀ ಆಸ್ತಿ ಮೇಲೆ ನೀವು ತಿನ್ಬಾರ್ದು, ಜೀವನ ಮಾಡಬಾರ್ದು, ಅದನ್ನ ಬೆಳೆಸೋ ರೀತಿ ಆಲೋಚನೆ ಮಾಡ್ಬೇಕು ಹಾಗೆ ಅಂತೇಳಿ. ಮತ್ತು ನನಗೆ 2 ಹೆಣ್ಮಕ್ಳಿದ್ದಾರೆ. ಸೊ ಹೆಣ್ಮಕ್ಳಿಗೆ ಅಥವಾ ಮಕ್ಕಳಿಗೆ ಯಾವ್ದು ಗಂಡ್ ಮಕ್ಳು ಆಗ್ಬೋದು ಹೆಣ್ಮಕ್ಳಿಗೆ ಆಗಿರ್ಬೋದು, ಇವತ್ತು ನಾವ್ ಏನ್ ಮಾತು ಹೇಳ್ತೀವಿ ಅದರಿಂದ ಕಲಿಯಲ್ಲ, ನಮ್ಮನ್ನೇ ನೋಡಿ ಕಲಿತಾರೆ. ಸೊ ಅವ್ರಿಗೆ ಏನ್ ಮಾಡಿ ಅಂತ ನಾವ್ ಹೇಳ್ತೀವೋ ಅದು ನಾವೇ ಮಾಡಿ ತೋರಿಸ್ಬೇಕು. ಅವಾಗ ಮಾತ್ರ ನಮ್ಮನ್ನ ನೋಡಿ ಅವ್ರು ಕಲಿತಾರೆ. ಹಾಗಾಗಿ ನಾನು ಹೇಳಿದ್ದು ಇಲ್ಲ, ಮಕ್ಕಳಿಗೆ ನಾವೇನ್ ಹೇಳ್ಕೊಡ್ಬೇಕು ಅಂತ ಇದೀವಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳೋದಿದೆ, ಅಥವಾ ಒಳ್ಳೆ ಕೆಲಸ ಮಾಡಬೇಕು, ಅಥವಾ ಉದ್ಯಮಿ ಆಗಬೇಕು, ಅಥವಾ 4-6 ಜನ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು 4-6 ಜನ ಮಾದರಿ ಆಗಿರ್ಬೇಕು ಅಂತ ನಾವೇನು ಹೇಳಿ ಬಯಸ್ತೀವಿ ಅದು ನಾವೇ ಮಾಡಿ ತೋರಿಸ್ಬೇಕು. ಸೊ ಈಗ ನಾನು ಸರ್ಕಾರಿ ಅಧಿಕಾರಿ ಆಗಿದ್ರೆ ನಾನು ಬಹಳಷ್ಟು ಕೆಲಸಗಳು ನಾನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀನಾದ್ರೂ ಮಾಡು ಅಂತ ಹೇಳಿ ನನ್ನ ಹೆಂಡತಿಯನ್ನು ಆ ರೀತಿ ಮುಂದೆ ತಳ್ಳಿದ್ದು ಅಥವಾ ಹುರಿದುಂಬಿಸಿದ್ದು. ಮತ್ತು ಅವರು ಕೂಡ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ. ತಂದೆ ಇದರಿಂದ ಬೆಂಬಲದಿಂದ ದೊಡ್ಡ ಉದ್ಯಮಿಯಾಗಿ ಅವರು ಕೂಡ ಬೆಳೆದಿದ್ದಾರೆ. ಅದು ಮಕ್ಕಳಿಗೆ ಒಂದು ರೀತಿ ಮಾದರಿ ಆಯ್ತು ಅನ್ನೋದು ನನಗೆ ಬಹಳ ಸಂತೋಷ ವಿಚಾರ. ಮತ್ತೆ ತಮಗೆ ಸಾಹಿತ್ಯದ ಮೇಲೆ ಎಷ್ಟು ಪ್ರೀತಿ ಇದೆಯಪ್ಪ ಅಂತ ಹೇಳಿದ್ರೆ, ತಮ್ಮ ಮಕ್ಕಳ ಹೆಸರನ್ನ ಸಾಹಿತ್ಯ ಮತ್ತು ಸಾಕ್ಷಿದ್ರಿ ಏನು ಯೋಚನೆ ಮಾಡಿಟ್ರಿ ಸರ್ ಹೆಸರನ್ನ? ಅಲ್ಲ, ಎಲ್ಲದಕ್ಕೆ ಅಂತಿಮ ಗುರಿ ಅಂದ್ರೆ ಜ್ಞಾನವೇ ಅಂತಿಮ ಗುರಿ. ಸೊ ಜ್ಞಾನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಇರೋದು 2 ದಾರಿಗಳು. ಒಂದು ನೀವು ದೇಶ ಓದು ಕೋಶ ಸುತ್ತು ಅನ್ನೋ ಮಾತು ಹೇಳ್ತಾರೆ. ಸಾಹಿತ್ಯದ ಮುಖಾಂತರ ಅಂದ್ರೆ ಇನ್ನೊಬ್ಬರ ಅನುಭವ ಏನಿದೆ ಕ್ರೋಢೀಕೃತವಾಗಿದೆ ಸಾಹಿತ್ಯದಲ್ಲಿ, ಅದನ್ನ ಓದಿ ನಾವು ಜ್ಞಾನ ಪಡ್ಕೋಬಹುದು, ಇಲ್ಲ ನಾವೇ ಮಾಡಿ ತಿಳ್ಕೊಬಹುದು. ಅಂದ್ರೆ ಏನೋ ಸಾಹಿತ್ಯದ ಮುಖಾಂತರ ಅಥವಾ ಸಾಕ್ಷಿ ಭವಿಷ್ಯ ಮಾಡಬಹುದು. ಸೊ ಜ್ಞಾನದ 2 ದಾರಿಗಳು. ಸೊ ನನ್ನ 2 ಹೆಣ್ಮಕ್ಳ ಜ್ಞಾನದ 2 ದಾರಿಗಳು ಅಂತ ಹೇಳಿ ಅವ್ರಿಗೆ ಹೆಸರಿಟ್ಟಿದ್ದು. ಏನ್ ಮಾಡ್ತಾ ಇದ್ದಾರೆ ಸರ್ ಸಾಹಿತ್ಯ ಮತ್ತು ಸಾಹಿತ್ಯ? ಈಗ ದೊಡ್ಡವಳಾಗಿದ್ದಾಳೆ ಅವಳು. ನ್ಯೂಯಾರ್ಕ್ ಅಲ್ಲಿ ಏನಿದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ MS ಮಾಡಿದ್ದಾಳೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ MS ಮಾಡಿದ್ದಾಳೆ. ಮಾಡಿ ಈಗ ಅಲ್ಲೇ ನ್ಯೂಯಾರ್ಕ್ ಅಲ್ಲಿ ತಾನೇ ಕೆಲಸ ಶುರು ಮಾಡಿದ್ದಾಳೆ. ಚಿಕ್ಕವಳು ಲಾ ಮಾಡಿದ್ದಾಳೆ, ಲಂಡನ್ ಇಂದ ಲಾ ಮಾಡಿದ್ದಾಳೆ. ಈಗ ಅವಳು ಕೂಡ ಕೆಲಸ ಶುರು ಮಾಡ್ತೀನಿ ಹಾಗೆ ಅಂತ ಹೇಳಿ ಒಂದು ಹಂತದಲ್ಲಿದ್ದಾಳೆ. ಮುಂದೆ ನೋಡ್ಬೇಕಿನ. ಎಸ್ ಸರ್, ವೃತ್ತಿ ಬದುಕು ವೈಯಕ್ತಿಕ ಬದುಕಿನಿಂದ ಈಗ ಸಾಹಿತ್ಯದ ಲೋಕದ ಕಡೆಗೆ ಹೊರಡೋಣ. ತಾವು ಇದುವರೆಗೂ ಪ್ರಕಟಿತ ಕೃತಿಗಳು 4 ಕೃತಿಗಳು, ಅದರಲ್ಲಿ ಎಲ್ಲವೂ ನಾಟಕ ರೂಪವೇ ಎಂಬುದು ವಿಶೇಷ ಅಂತ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಪುಸ್ತಕ ಪ್ರಕಟಿಸ್ತೀರಾ, ನಾಟಕ ಪ್ರಕಟಿಸ್ತೀರಾ, ಅದು ಸಿರಿಗೆ ಸೆರೆ, ಅದರ ಬಗ್ಗೆ ಮಾತಾಡಿದರೆ ಸರ್? ಅಲ್ಲ, ಕೆಂಪೇಗೌಡರದ್ದು ಬಹಳ ಒಂದು ವಿಶಿಷ್ಟವಾದಂಥ ಒಂದು ವ್ಯಕ್ತಿತ್ವ. ಮತ್ತು ನಾಟಕ ಬರೆಯೋ ಸಂದರ್ಭದಲ್ಲಿ ನಾಟಕ ಏನಂದ್ರೆ ಒಂದು ಸಂಘರ್ಷ ಪ್ರಧಾನವಾದಂಥ ಒಂದು ಸಾಹಿತ್ಯ ಪ್ರಕಾರ. ಆ ಸಂಘರ್ಷವೇ ಪ್ರಧಾನ ಅಲ್ಲಿ. ಈಗ ಉದಾಹರಣೆಗೆ ಈಗ ನೀವು ಕವನ ತೆಗೆದುಕೊಂಡ್ರೆ ಅದು ಭಾವ ಪ್ರಧಾನ. ಸೊ ಕಥನ ಪ್ರಧಾನವಾಗಿರುತ್ತೆ. ಸೊ ಇಲ್ಲಿ ಸಂಘರ್ಷ ಬಹಳ ಮುಖ್ಯ ಆಗಿರುತ್ತೆ. ಸೊ ಆ ರೀತಿ ಒಂದು ಕರ್ನಾಟಕ ರಾಜ್ಯದ ಬಹಳಷ್ಟು ಒಂದು ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ಈ ರೀತಿ ಅವರ ಸಂಘರ್ಷಗಳ ಬಗ್ಗೆ ನಾಟಕ ಬರಿಬೇಕು ಅನ್ನೋ ಒಂದು ಆ ಸಂದರ್ಭದಲ್ಲಿ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಆ ಒಂದು ಕೆಂಪೇಗೌಡರು ವಿಜಯನಗರ ಸಾಮಂತರಾಜರಾಗಿರ್ತಾರೆ. ಅವ್ರು ವಿಜಯನಕ್ಕೆ ನಡ್ಕೊಂಡಿರ್ತಾರೆ, ಹಾಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು 5-6 ವರ್ಷಗಳ ಕಾಲ ಅಳಿಯ ರಾಮರಾಯರು ಅವ್ರನ್ನ ಕೆಂಪೇಗೌಡರನ್ನ ಅವರು ಅಲ್ಲಿಗೆ ಕರೆಸ್ಕೊಂಡು ಆನೆಗೊಂದಿನ ಅವ್ರನ್ನ ಸೆರೆವಾಸಕ್ಕೆ ಹಾಕ್ಬಿಟ್ಟಿರ್ತಾರೆ. ನನಗೆ ಒಬ್ಬ ಸಾಮಂತರಾಜನನ್ನ ಸೆರೆವಾಸಕ್ಕೆ ಆಗುವಂತ ಏನ್ ಘಟನೆ ಆಗಿತ್ತು, ಯಾಕೊಬ್ಬ ಸಾಮಂತರನ್ನ ಕರೆದು ಸೆರೆವಾಸಕ್ಕೆ ಹಾಕ್ಬೇಕು, ಅವರ ಕಾರಾಗೃಹಕ್ಕೆ ತಳ್ಳಬೇಕು ಅನ್ನೋ ವಿಚಾರದ ಹಿಂದೆ ಅದ್ರ ಬಗ್ಗೆ ಸ್ವಲ್ಪ ಬಹಳ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ಒಂದು ಒಬ್ಬ ಸಾಮಂತರಾಜ ಮತ್ತು ಚಕ್ರವರ್ತಿ ಅವರಿಬ್ಬರ ನಡುವೆ ಒಂದು ಸಂಘರ್ಷ ಏನಿದೆ, ಆ ಸಂಘರ್ಷದ ಏನೆಲ್ಲ ಕಾರಣಗಳಿದೆ, ಸೊ ಅದನ್ನ ಸ್ವಲ್ಪ ಸಂಶೋಧನೆ ಮಾಡಿ ಅದ್ರ ಬಗ್ಗೆ ಒಂದು ನಾಟಕ ಸಿರಿಗೆ ಸೆರೆ ಅಂತ ಹೇಳಿ ಒಂದು ನಾಟಕ ಬರೆದಿದ್ದು. ಅದು ಕೆಂಪೇಗೌಡರ ಬಗ್ಗೆ ನಾಟಕ ಎಷ್ಟು ಹೌದು, ಅದೇ ರೀತಿ ಒಬ್ಬ ಸಾಮಂತರಾಜ ಮತ್ತು ಚಕ್ರವರ್ತಿಯ ನಡುವಿನ ಸಂಘರ್ಷದ ನಾಟಕ ಕೂಡ ಅದು. ನೋಡಿ, ಅಂತ ಒಬ್ಬ ಸಮೃದ್ಧ ರಾಜನನ್ನ ಸೆರೆಗೆ ಹಾಕಿ ಬಹುಶಃ ಮುಂದೆ ಅಳಿಯ ರಾಮರಾಯನ ಸೋಲಿಗೆ ಅದೇ ಕಾರಣ ಆಯ್ತಾ, ಜನರನ್ನ ಒಟ್ಟಿಗೆ ಇಟ್ಕೊಳ್ದಿರೋದಕ್ಕೆ ಅಂತ ಜನ ಒಟ್ಟಿಗೆ ಇಟ್ಕೊಳ್ಳೋದು. ಹಾಗಾಗಿ ನೋಡಿ ಆ ರೀತಿ ತಾಳಿಕೋಟೆ ಯುದ್ಧ ಏನಾಗುತ್ತೆ ನಂತರದಲ್ಲಿ, ಆ ಯುದ್ಧದಲ್ಲಿ ಬಹುಶಃ ದಕ್ಷಿಣ ಭಾರತ ಬಹಳಷ್ಟು ಜನ ಅದರಲ್ಲಿ ಭಾಗವಹಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಳಿರಾಮರು ಅವ್ರನ್ನೆಲ್ಲ ದೂರ ಮಾಡ್ಬಿಟ್ಟಿರ್ತಾರೆ. ಅವರೆಲ್ಲರ ಮೇಲೆ ಒಂದಲ್ಲ ಒಂದು ರೀತಿ ಏನೋ ಒಂದು ಪ್ರತೀಕಾರದ ಕೆಲಸ, ಆ ರೀತಿ ದ್ವೇಷದ ಕೆಲಸ ಮಾಡಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಇವ್ರು ಯಾರು ಕೂಡ ಅಲ್ಲಿಗೆ ಹೋಗೋದಿಲ್ಲ. ಆ ತಾಳಿಕೋಟೆ ಯುದ್ಧಕ್ಕೆ ಸಹಜವಾಗಿ ಇವರೆಲ್ಲ ಹೋಗಿ ಯುದ್ಧ ಮಾಡ್ಬೇಕಾಗಿತ್ತು ಅಳಿರಾಮರ ಪರ. ಯಾಕೆ ಅವ್ರನ್ನ ಕರೆಯೋದು ಇಲ್ಲ ಅಥವಾ ಇವ್ರು ಹೋಗೋದು ಇಲ್ಲ. ಹಾಗಾಗಿ ಆ ತಾಳಿಕೋಟೆ ಯುದ್ಧದಲ್ಲಿ ಒಂದು ರೀತಿ ಹಿನ್ನಡೆ ಆಗುತ್ತೆ. ಆ ಯುದ್ಧದಲ್ಲಿ ಇವರ ಸೈನಿಕರೇ ಇವರ ಹಂಪೆನ ವಾಪಸ್ ಬಂದು ಲೂಟಿ ಮಾಡ್ತಾರೆ ಹಾಗೆ ಅನ್ನೋ ಒಂದು ಮಾತಿದೆ. ಸೊ ಹಾಗಾಗಿ ಅವ್ರನ್ನ ಒಂದು ನಂಬಿಕೆಯ ಒಂದು ಅರ್ಹವಾದಂತ ಒಂದು ಸೈನ್ಯವನ್ನ ಆ ಸಂದರ್ಭದಲ್ಲಿ ಅಳಿರಾಮರಾಯ ಕಟ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರು ನಂಬಿಕಸ್ಥರಾಗಿದ್ದೋ ಅವ್ರನ್ನೆಲ್ಲ ಕೂಡ ದೂರ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇದು ಹೇಗೆ ಅಂದ್ರೆ ಸಾಮಂತರಾಜ ಎಷ್ಟು ಮುಖ್ಯ ಆಗ್ತಾ ಇದ್ರು ಆ ಸಂದರ್ಭದಲ್ಲಿ ಚಕ್ರವರ್ತಿಗೆ.
ಅನ್ನೋದನ್ನು ಕೂಡ ಆ ನಾಟಕ ಬಹಳ ಸ್ಪಷ್ಟವಾಗಿ ಬಿಂಬಿಸುತ್ತೆ. ಒಬ್ಬ ಆಡಳಿತಗಾರ ತಮ್ಮ ನೆರೆಹೊರೆಯವರನ್ನ ತಮ್ಮ ವಿಶ್ವಾಸಿಗರನ್ನ ಹೆಂಗೆ ಜೊತೆಗೆ ಇಟ್ಕೋಬೇಕನ್ನೋ ತೋರಿಸುತ್ತೆ. ತಾವು ಯಾವಾಗಲೂ ಇತಿಹಾಸದಲ್ಲಿ ಸಂಶೋಧನೆಗೆ ಜಾಸ್ತಿ ಆದ್ಯತೆ ಕೊಡ್ತೀರಾ, ಮತ್ತು ಅದು ನಿಖರವಾಗಿರಬೇಕು, ಕಾಲಾನುಕ್ರಮ ಆಗಿರಬೇಕು, ಮತ್ತು ವಾಸ್ತವವಾಗಿರಬೇಕು ಅನ್ನೋದನ್ನ ತಾವು ಪ್ರತಿಪಾದಿಸ್ತೀರಾ. ಅದರಲ್ಲಿ ಕೆಲವು ಕಟ್ಟುಕತೆಗಳಿರ್ತವೆ, ಕೆಲವು ಇತಿಹಾಸ ಜೊತೆ ಸೇರ್ಕೊಂಬಿಟ್ಟು ಇತಿಹಾಸ ಅಂತ ಹೇಳ್ಬಿಟ್ಟು. ಕೆಂಪೇಗೌಡರ ಇತಿಹಾಸ ಬಂದಾಗ ನಾನೆಲ್ಲೋ ಒಂದು ಕಡೆ ಕೇಳಿದ್ದೀನಿ, ಕೋಟೆ ಬಿದ್ದೋಗ್ತಾ ಇದ್ದಾಗ ಸೊಸೆ ಬಲಿಯಾದ್ರು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿಯರ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಸುಮಾರು ಜಿಜ್ಞಾಸೆ ಇದೆ ಇದ್ರ ಬಗ್ಗೆ. ಅಲ್ಲ, ಅದ್ರ ಬಗ್ಗೆ ಏನಾಗುತ್ತೆ, ಒಂದು ಐತಿಹಾಸಿಕವಾದಂತ ಯಾವುದೇ ಪುರಾವೆ ಇಲ್ಲ, ದಾಖಲೆ ಇಲ್ಲ, ಸಬೂತಿಲ್ಲ. ಹಾಗಾಗಿ ಆ ರೀತಿ ಇದು ಒಂದು ದಂತಕತೆ. ಇದು ಕರ್ನಾಟಕದ ಅಥವಾ ಬಹುಶಃ ಭಾರತದ ಇರ್ಬೋದು. ಎಲ್ಲ ಯಾರೇ ಕೋಟೆ ಕಟ್ಟಬೇಕಾದ್ರೂ ಕೂಡ ಅವಾಗ ಕೋಟೆ ಬಾಗಿಲು ನಿಲ್ತಾ ಇಲ್ಲ, ಕೋಟೆ ಬಾಗಿಲು ಬಿದ್ದೋಗ್ತಾ ಇತ್ತು, ಅದಕ್ಕೋಸ್ಕರ ಕೋಟೆ ಬಾಗಿಲು ನಿಲ್ಸಕ್ಕೋಸ್ಕರ ಯಾರೋ ನರಬಲಿ ಕೊಟ್ರು. ಎಲ್ಲ ಒಂದು ರಾಜರ ಕಥೆಗಳಲ್ಲಿ ಬರುವಂತ ಒಂದು ದಂತಕತೆ. ಇದಕ್ಕೆ ಯಾವುದೇ ಪುರಾವೆ ಇಲ್ಲ. ಕೆಂಪೇಗೌಡರ ವಿಷಯದಲ್ಲಿ ಕೂಡ ಯಾವುದೇ ಪುರಾವೆ ಇಲ್ಲ. ಸೊ ಹಾಗಾಗಿ ಆ ಒಂದು ಪುರಾವೆ ಇಲ್ಲದ ವಿಷಯಗಳ ಬಗ್ಗೆ ಬರೀಬಾರ್ದು ಅಂತ ಹೇಳಿ ನಾನೇ ಆ ವಿಷಯದ ಬಗ್ಗೆ ಬರ್ದಿಲ್ಲ. ಬಟ್ ಆದ್ರೆ ಅದು ಒಂದು ದಂತಕಥೆಯಾಗಿ ಒಂದು ಕೆಂಪೇಗೌಡರ ಕಥನದಲ್ಲಿ ಒಂದು ಒಳಗೆ ಹೋಗಿದೆ. ಹಾಗೆ ಕನಸಿನ ಗೋರಿ 10 ಪತ್ರಗಳು ಇವು ತಾವು ಕಾಲೇಜ್ ದಿನಗಳಿದ್ದಾಗ ಬರ್ತಿದ್ದು, ಮತ್ತು ಅದು ಪ್ರಕಟ ಆಗುತ್ತೆ. ಇದ್ರ ಬಗ್ಗೆ, ನಾಟಕದ ಬಗ್ಗೆ ಮಾತಾಡಿದ್ದಾರೆ ಸರ್. ಅಂದ್ರೆ ಒಂದು ಕಾಲೇಜು ದಿನಗಳಲ್ಲಿರುವಂತ ಒಂದು ಇದೇನಿದೆ, ಒಂದು ಪಲ್ಲಟಗಳಿದೆ, ಒಂದು ತಲ್ಲಣಗಳಿದೆ, ಅದ್ರ ಬಗ್ಗೆ ಬರೆದಿರೋಂಥ ನಾಟಕ ನನ್ನ ಕನಸಿನ ಗೋರಿ ಅನ್ನುವ ಒಂದು ನಾಟಕ. ಸೊ ಅದು ಜೈಲಿನಲ್ಲಿ ಕೂತ್ಕೊಂಡು ಇದ್ದಾಗ ಬರ್ತಿದ್ದು. ಸೊ ಅದರಲ್ಲಿ ಈ ರೀತಿ ಒಂದು ಒಟ್ಟಾರೆ ಒಂದು ಏನೋ ಈಗಲೂ ಮನೆ ಕೂಡ ಬಂತದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ, ಅಥವಾ ಸರಿಯಾದ ಸಮಯಕ್ಕೆ ಎಕ್ಸಾಮ್ ನಡೆಯೋದಿಲ್ಲ, ಅಥವಾ ಒಂದು ಎಕ್ಸಾಮ್ ಏನಿದೆ ಪದೇ ಮುಂದೂಡೋಗುತ್ತೆ. ಒಂಥರ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಭವಿಷ್ಯವೇ ಒಂದು ಡೋಲಾಮಾನ್ ಪರಿಸ್ಥಿತಿ ಇರುತ್ತೆ. ಇವಾಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ, ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ಬರೆದಿರೋಂಥ ಒಂದು ನಾಟಕ ನನ್ನ ಕನಸಿನ ಗೋರಿ ಅಂತೇಳಿ. 10 ಪತ್ರಗಳು ಒಬ್ಬ ತಂದೆ ಮತ್ತು ಮಗ ಅವ್ರ ಮಧ್ಯೆ ಇರುವಂತಹ ಒಂದಷ್ಟು ಇದೇನಿದೆ ತಾಕಲಾಟ ಸಂಘರ್ಷದ ಬಗ್ಗೆ ಬರ್ದಿರುವಂತ ಒಂದು 10 ಪತ್ರಗಳು ನಾನು ಹಾಗೆ ಹೆಂಗ್ ಬರ್ದಿದ್ರಿ ಅದನ್ನ ಹಾಗೆ ಪ್ರಕಟಿಸಿ ಬದಲಾವಣೆ ಮಾಡ್ಲಿಕ್ಕೆ. ಸೊ ಅದು ನಿಮ್ಮ ಆಗಿನ ಮನಸ್ಸು ಯೋಚನೆ ಹೇಗಿತ್ತು ಅನ್ನೋದು ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಹಾಗೆ ಉಳಿಸ್ಕೊಂಡಿದ್ದಾರೆ ಸಂದೇಶ. ಹಾಗೆ ವಾರಸುದಾರ ಅಂತ ಒಂದು ನಾಟಕ ಬರೀತಾರೆ. ಇದು ಯಾವ ವಿಷಯದ ಬಗ್ಗೆ ಆಕರವಾಗಿದೆ ಸರ್ ವಾರಸುದಾರ? ಈಗ ನಮಗೆ ನಾವು ನಮ್ಮ ಇದರಲ್ಲಿ ಎಪಿಕ್ಸ್ ಅಲ್ಲಿ ಈಗ ನಮಗೆ ಮಹಾಭಾರತ ಇದೆ. ಸೊ ಮಹಾಭಾರತಕ್ಕೆ ನಾವು ಮಹಾಭಾರತ ಯಾತಕ್ಕೆ ಮಹಾಭಾರತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಇಡೀ ಅವತ್ತಿನ ಭಾರತದ ಎಲ್ಲರೂ ಕೂಡ, ಎಲ್ಲ ರಾಜರು ಕೂಡ ಬಂದು ಆ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಕುರುಕ್ಷೇತ್ರದಲ್ಲಿ ಪಕ್ಷಪಾತಿಗಳಾಗಿ, ಇಲ್ಲ ಪಾಂಡವ ಪರವಾಗಿ ಅಥವಾ ಕೌರವ ಪರವಾಗಿ ಇಡೀ ಭಾರತದ ಎಲ್ಲ ರಾಜರು ಬಂದು ಯುದ್ಧ ಮಾಡಬೇಕಾಗಿತ್ತು. ಅದಕ್ಕೆ ಮಹಾಭಾರತ ಅನ್ನೋ ಒಂದು ಹೆಸರು ಹೇಳ್ತಾರೆ. ಜೊತೆ ಇನ್ನೊಂದು ಏನಿತ್ತು, ಮುಂದೆ ಮಹಾಭಾರತದಲ್ಲಿ ಕುಂತಿ ಮಕ್ಕಳು ಅವರು ಪಾಂಡವರೇ ಇಲ್ಲವೇ ಅನ್ನೋ ಒಂದು ಜಿಜ್ಞಾಸೆ ಇತ್ತು. ಯಾಕೆಂದ್ರೆ ಕೌರವ ದುರ್ಯೋಧನ ಅವರು ಪಾಂಡವರಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾನು ಜಮೀನು ಯಾತಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಅವ್ರು ಪಾಂಡವರೇ ಅಲ್ಲ, ಪಾಂಡವರಲ್ಲದೆ ಇರೋರಿಗೆ ನಾನು ಹೇಗೆ 5 ಗ್ರಾಮಗಳನ್ನು ಕೊಡೋಕ್ಕಾಗುತ್ತೆ ಅನ್ನೋ ಒಂದು ಇದೇನಿದೆ ಪಾಯಿಂಟ್ ಆಫ್ ವ್ಯೂ ಏನಿದೆ, ಅದನ್ನು ದುರ್ಯೋಧನ ಹೇಳ್ತಾರೆ. ಸೊ ಆ ಕುಂತಿ ಮಕ್ಕಳು ಪಾಂಡವರು ಹೌದೇ ಇಲ್ವೇ ಅನ್ನೋ ಒಂದು ಜಿಜ್ಞಾಸೆ ಏನಿದೆ, ಜಿಜ್ಞಾಸೆನ ಯಾರಿಂದು ಭೀಷ್ಮರಿಂದ ಒಳಗೊಂಡಂತೆ ಯಾರಿಂದು ಕೂಡ ಜಿಜ್ಞಾಸೆನ ಪರಿಹಾರ ಮಾಡೋಕ್ಕಾಗಲ್ಲ. ಕಡೆಗೆ ಅವರು ನಮ್ಮಿಂದ ಏನು ನಾವು ಯಾರು ಕೂಡ ನಿರ್ಧಾರ ಮಾಡೋಕ್ಕಾಗಲ್ಲ, ಇದನ್ನು ನಿರ್ಧಾರ ಮಾಡಲಿ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರೇ ಅವ್ರ ಪರವಾಗಿ ತೀರ್ಮಾನ ಹಾಗೆ ಅಂತೇಳಿ ಆ ಒಂದು ಜಿಜ್ಞಾಸೆ. ಈ ಕಾರಣಕ್ಕೋಸ್ಕರ ಅದಕ್ಕೆ ಆ ಒಂದು ಮಹಾಭಾರತಕ್ಕೆ ಮಹಾಭಾರತ ಅನ್ನೋ ಒಂದು ಹೆಸರು ಬರುತ್ತೆ. ಅದು ಇಷ್ಟ ಆದರೂ ಕೂಡ ಅದೊಂದು ಪುರಾಣ. ಅದು ನಮ್ಮ ಇದು ಇತಿಹಾಸದಲ್ಲಿ ಆ ರೀತಿ ಯಾವ್ದಾದ್ರು ಒಂದು ಘಟನೆ ನಡೆದಿದ್ಯಾ ಅಂತ ಹೇಳಿ ಭಾಳ ಹುಡುಕ್ತಾ ಇದ್ದೆ ನಾನು, ಯಾಕೆಂದ್ರೆ ಇತಿಹಾಸದ ಭಾಳ ಗಂಭೀರ ವಿದ್ಯಾರ್ಥಿಯಾಗಿ. ಸೊ ಆ ಸಂದರ್ಭದಲ್ಲಿ ನಂಗೆ ಸಿಕ್ಕಿದ್ದು 1558ರಿಂದ 61ರವರೆಗೆ ದೇಶದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ. ಅವಾಗ ಶಾಜಹಾನ್ ಅವಾಗ ಚಕ್ರವರ್ತಿ ಆಗಿರ್ತಾನೆ. ಶಾಜಹಾನ್ ಮಕ್ಕಳು 4 ಜನ ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು. ಆ 4 ಜನ ತಾವೇ ಮುಂದಿನ ಚಕ್ರವರ್ತಿ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಆದ್ರೆ ಶಾಜಹಾನ್ ಏನಾಗಿರ್ತಾನೆ, ಅಷ್ಟೊತ್ತಿಗಾಗಲೇ ಒಂದು 5ನೇ ತಲೆಮಾರಿನ ಭಾರತೀಯ. ಬಾಬರ್ ಬಂದಿರ್ತಾನೆ, ಬಾಬರ್ ನಂತರ ಹುಮಾಯೂನ್, ನಂತರ ಅಕ್ಬರ್ ಮತ್ತು ಜಹಾಂಗೀರ್ ಮತ್ತು ಶಾಜಹಾನ್ 5ನೇ ತಲೆಮಾರ ಕಡೆಗೆ ಬರ್ತಾ ಇದ್ರು. ಸೊ ಅಷ್ಟೊತ್ತಿಗಾಗಲೇ ಒಂದು ರೀತಿ ಆ ಒಂದು ಭಾರತೀಯತೆ ಏನಿದೆ ಅದು ಶಾಜಹಾನ್ ಮೇಲೆ ಕೂಡ ಒಂದು ಪ್ರಭಾವ ಬೀರಿದೆ. ಭಾರತದಲ್ಲಿ ಏನು ಹಿರಿಮಗನಿಗೆ ಪಟ್ಟ ಅದರ ಯಾವ್ದು ಅದು ರಾಮನ್ ಕಾಲದಿಂದ ಕೂಡ ಹೌದು, ಅಗ್ರಜ ಅವನಿಗೆ ಪಟ್ಟ, ಎರಡನೇ ಅವನಿಗೆ ಅಧಿಕಾರ ಇಲ್ಲ. ಅವ್ನು ಇಲ್ಲ ಅಂದ್ರೆ ಎರಡನೇ ಅವನ ಅಧಿಕಾರ ಹೊರತು ಅವ್ನು ಇದಾನೆ ಅಂತ ಹೇಳಿದ್ರೆ ಅಗ್ರಜನ ಪಟ್ಟ. ಅಂದ್ರೆ ಒಂದು ಎಸ್ಟಾಬ್ಲಿಷ್ ಟ್ರೆಡಿಷನ್. ಸೊ ಆ ಒಂದು ಭಾರತೀಯತೆಯ ಒಂದು ಪ್ರಭಾವದಲ್ಲಿ ಶಾಜಹಾನ್ ಕೂಡ ನನ್ನ ಹಿರಿಯ ಮಗ ಏನಿದ್ದಾನೆ ದಾರಾಶುಕ ಅವನಿಗೆ ಪಟ್ಟ ಕಟ್ಟಬೇಕು ಅಂತೇಳಿ ಹೊರಡ್ತಾನೆ. ಅದರಂತೆ ದಾರಾಶುಕ ಬಹಳ ದೊಡ್ಡ ವಿದ್ವಾಂಸ ಆಗಿರ್ತಾನೆ, ಬಹಳ ದೊಡ್ಡ ತಿಳುವಳಿಕೆ ಉಳ್ಳವನು, ಬಹಳ ಒಳ್ಳೆಯ ಮನುಷ್ಯ ಅದೆಲ್ಲ ಆಗಿರ್ತಾನೆ. ಆದ್ರೆ ಒಂಥರ ಇದು ಸೇನಾನಿ ಆಗಿರೋದಿಲ್ಲ, ಯುದ್ಧದಲ್ಲಿ ದೊಡ್ಡ ಮಟ್ಟದ ಒಂದು ಅನುಭವನ ಪಡ್ಕೊಂಡಿರೋದು. ಸೊ ಉಳಿದ 3 ಜನ ಅದನ್ನು ಒಪ್ಪೋದಿಲ್ಲ. ಉಳಿದ 3 ಜನ ಏನಿದ್ದಾರೆ, ಶಾ ಶುಜಾ ಇದ್ದಾನೆ, ಮುರಾದ್ ಬಕ್ಷ್ ಇದ್ದಾನೆ ಮತ್ತು ಔರಂಗಜೇಬ್ ಇದ್ದಾನೆ. ಉಳಿದ 3 ಜನ ಕೂಡ ಒಪ್ಪಲ್ಲ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನ್ ಮಾಡ್ತಾರೆ ತಪ್ಪೋದು. ಹಿರಿಯ ಮಗನಿಗೆ ಪಟ್ಟ ಅನ್ನೋದೇನಿದೆ, ನಾವು ತೈಮೂರ್ ವಂಶದಿಂದ ಬಂದಿದ್ದೀವಿ. ತೈಮೂರ್ ವಂಶದಲ್ಲಿ ಹಿರಿಯ ಮಗನಿಗೆ ಪಟ್ಟ ಅನ್ನೋ ಯಾವುದೇ ಕಾನ್ಸೆಪ್ಟ್ ಇಲ್ಲ.
4 ಜನ ಅಲ್ಲ 10 ಜನ ಅಲ್ಲ 100 ಜನ ಮಕ್ಕಳಿದ್ರು ಕೂಡ 100 ಜನ ಮಕ್ಕಳ ಮಧ್ಯೆ ಯುದ್ಧ ಆಗುತ್ತೆ. ಶಕ್ತಿಶಾಲಿಗೆ ಪಟ್ಟ, ಯಾರು ಉಳ್ಕೊಂಡಿರ್ತಾನೆ ಅವನಿಗೆ ಪಟ್ಟ. ಅದು ಒಂಥರ ನಮ್ಮ ಟ್ರೆಡಿಷನ್ ಅದು. ಈ ರೀತಿ ಹಿರಿ ಮಗನ ಪಟ್ಟ ಕಟ್ತೀನಿ ಅಂತ ನೀನು ಹೇಳೋದು ತಪ್ಪು, ನಾನು ಒಪ್ಕೊಳಕ್ಕಾಗಲ್ಲ ಅಂತ ಎಲ್ಲರೂ ದಂಗೆ ಹೇಳ್ತಾರೆ. ಆ 4 ಜನಗಳ ಮಧ್ಯೆ ಯುದ್ಧ ಆಗುತ್ತೆ. ಆ ಯುದ್ಧ ಏನಿದೆ 1958-61 ಕೂಡ ನಡೆಯುತ್ತೆ. ಯುದ್ಧದಲ್ಲಿ ಕಡೆಗೆ ಉಳಿದವನು ಔರಂಗಜೇಬ. ಬಹಳಷ್ಟು ಒಂದು ಕಪಟ ನೀತಿಯನ್ನು ಕೂಡ ಅವನು ಅಡಾಪ್ಟ್ ಮಾಡ್ಕೊಳ್ತಾನೆ. ಬಟ್ ಏನಾದ್ರೂ ಕೂಡ ಯುದ್ಧ ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಬಿಕಮ್ಸ್ ಫೇರ್ ಆಸ್ ಫಾರ್ as ಔರಂಗಜೇಬ್ ಇಸ್ ಕನ್ಸರ್ನ್ಡ್. ಅವ್ನು ಗೆದ್ದ ಮೇಲೆ ಅವನೇ ಮುಂದಿನ ಚಕ್ರವರ್ತಿ ಅಂತ. ಆ ರೀತಿ ಆ ಸಂದರ್ಭದಲ್ಲೂ ಕೂಡ ಈ ಜಿಜ್ಞಾಸೆ ಏನಿದೆ, ಭಾರತೀಯತೆ ಏನಿದೆ, ಭಾರತೀಯತೆ ನಮ್ಮಲ್ಲಿ ಹಿರಿಯ ಮಗನಿಗೆ ಪಟ್ಟ ಅನ್ನೋ ಜಿಜ್ಞಾಸೆ ಏನಿದೆ, ಅಥವಾ ತೈಮೂರ್ ವಂಶಾವಳಿಯಲ್ಲಿ ಯಾರು ಗೆಲ್ತಾನೋ ಅವನಿಗೆ ಪಟ್ಟ ಅನ್ನೋ ಒಂದು ಇದೆ. ಆ ಜಿಜ್ಞಾಸೆನೂ ಕೂಡ ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ, ಶಹಜಾನ್ ತೀರ್ಮಾನ ಮಾಡೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ಯುದ್ಧವೇ ಅದನ್ನ ತೀರ್ಮಾನ ಮಾಡು, ಆ ಜಿಜ್ಞಾಸೆನ ಯುದ್ಧವೇ ತೀರ್ಮಾನ ಮಾಡಬೇಕಾಗುತ್ತೆ. ಒಂದು. ಎರಡನೇದಾಗಿ ಆ ಸಂದರ್ಭದಲ್ಲೂ ಕೂಡ ಬಹುಶಃ ಸಂಪೂರ್ಣ ದಕ್ಷಿಣ ಭಾರತದ ಕೆಲವು ರಾಜ್ಯಗಳನ್ನು ಬಿಟ್ರೆ ಇಡೀ ಉತ್ತರ ಭಾರತ, ಕಾಬೂಲ್ನಿಂದ ಹಿಡಿದು ನಿಮ್ಗೆ ರಂಗೂನ್ವರೆಗೆ, ಬರ್ಮಾವರೆಗೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಒಂದಲ್ಲ ಒಂದು ಆ ಒಂದು 4 ಜನ ಸಹೋದರರ ಪರವಾಗಿ ಪಕ್ಷಪಾತಿಗಳಾಗಿ ಯುದ್ಧ ಮಾಡ್ಬೇಕಾಗುತ್ತೆ. ಆ ರಣಭೂಮಿ ಏನಿರುತ್ತೆ, ಇಡೀ ಭಾರತ ವರ್ಷದಲ್ಲಿ ರಣಭೂಮಿ ಇರುತ್ತೆ. ಒಂದು 7-8 ದೊಡ್ಡ ಯುದ್ಧಗಳಾಗುತ್ತೆ ಆ ಸಂದರ್ಭದಲ್ಲಿ. ಆ ಯುದ್ಧಗಳಲ್ಲಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಸೊ ಒಂದ್ ರೀತಿ ಮಹಾಭಾರತಕ್ಕೆ ಒಂದು ಇದಾಗಿ ಸಾಮ್ಯತೆ ಇರೋ ರೀತಿಯಲ್ಲಿ ಬಂದು ನಿಂತ್ಕೊಳ್ಳುತ್ತದೆ. ಯಾವುದು ನಮ್ಮ ವಾರಸುದಾರಿಕೆ, ಅದು ಶಹಜಾನ ವಾರಸುದಾರಿಕೆ ಏನಿದೆ, ದ ಬ್ಯಾಟಲ್ ಫಾರ್ ಸಕ್ಸೆಷನ್ ಏನಿದೆ, ಅದು ಒಂದು ರೀತಿ ಮಹಾಭಾರತಕ್ಕೆ ತಕ್ಕಂತೆ ಬರ್ತಂದು ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ನಾಟಕ ಬರೀಬೇಕು ಅಂತ ಹೇಳಿ ಆ ಒಂದು ಮಹಾಭಾರತದ ಒಂದು ಇದೇನಿದೆ, ಆ ಸ್ಪಿರಿಟ್ ಏನಿದೆ, ಆ ಸ್ಪಿರಿಟ್ ನ ಇಲ್ಲಿ ತಂದು ನಿಲ್ಲಿಸಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಬಹಳ ದೀರ್ಘ ನಾಟಕ ಬರೆದಿದೆ. ಹೌದು, ತಮ್ಮ ಇತ್ತೀಚಿನ ನಾಟಕ ವಿಮರ್ಶಕರಿಂದ ಬಹಳ ಮೆಚ್ಚುಗೆ ಪಡೆದಂಥ ನಾಟಕ ಅದು ಚಾವುಂಡರಾಯ. ಚಾವುಂಡರಾಯನ ಇತಿಹಾಸದ ಬಗ್ಗೆ ತಾವು ಯಾವ ರೀತಿ ಯೋಚನೆ ಮಾಡಿ ಬರೆದಿದ್ದೀರಾ ಈ ನಾಟಕವನ್ನು? ಚಾವುಂಡರಾಯ ಕೂಡ ಬಹಳ ಇತಿಹಾಸದಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಗಂಗರ ಅಂತಿಮ ಕಾಲದಲ್ಲಿದ್ದಂಥ ಜನರಲ್ ಅಂತ ಅವರು ದಂಡನಾಯಕ ಆಗಿದ್ರು ಕೂಡ ಅವನು ಬಹಳ ದೊಡ್ಡ ಕವಿ. ಚಾವುಂಡರಾಯ ಪುರಾಣ ಅಂತ ಹೇಳಿ ಅದು ಒಂದು ಪುರಾಣವನ್ನೇ ಕಾವ್ಯವನ್ನೇ ಬರೆದಿರುವಂಥ ಬಹಳ ದೊಡ್ಡ ಕವಿ. ಜೊತೆಗೆ ಒಂದು ಸಾಂಸ್ಕೃತಿಕ ಕುರುಹುಗಳನ್ನು ಬಿಟ್ಟು ಹೋಗಿದ್ದಾನೆ. ಈಗ ಇದು ಶ್ರವಣಬೆಳಗೊಳದಲ್ಲಿ ಬಹಳ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಕುರುಹುಗಳನ್ನು ಬಿಟ್ಟು ಹೋಗಿದ್ದಾನೆ. ಸೊ ನಮಗೆ ಬಹಳ ಕುತೂಹಲ ಆಗಿದ್ದು, ಈಗ 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 ಬೆಂಗಳೂರಲ್ಲಿ ನಾವೇನೋ ಒಂದು ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀವಿ. ನಾವು ಯಾರ ಪ್ರತಿಮೆ ಸ್ಥಾಪನೆ ಮಾಡಬೇಕು ನಿರ್ಧಾರ ಮಾಡ್ತೀವಿ. ಕೆಲವರು ಕೆಂಪೇಗೌಡರ ಪ್ರತಿಮೆ ಬೇಕು ಅಂತ ಹೇಳ್ಬೋದು, ಕೆಲವೆಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಬೇಕು ಅಂತ ಹೇಳ್ಬೋದು, ಬಸವೇಶ್ವರ ಪ್ರತಿಮೆ ಬೇಕು. ಸೊ ಎಲ್ಲರೂ ಕೂಡ ತಮಗೆ ಒಬ್ಬ ಐಡಲ್ ಆಗಿರೋ ವ್ಯಕ್ತಿಯನ್ನ ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾರೆ. ಸೊ ಚಾವುಂಡರಾಯನಿಗೆ ಅವತ್ತು ಅವನೇ ದಂಡನಾಯಕ, ಒಂದು ರೀತಿ ಡಿಫ್ಯಾಕ್ಟೋ ಕಿಂಗ್ ಇದ್ದ ಚಾವುಂಡರಾಯ. ಬೇರೆ ಇವತ್ತು ರಾಜಮಲ್ಲ ಕಿಂಗ್ ಆಗಿದ್ರು ಕೂಡ, ರಾಜನಾಗಿದ್ರು ಕೂಡ ಡಿಫ್ಯಾಕ್ಟೋ ಒಂದು ರೀತಿ ಅಧಿಕಾರ ಎಲ್ಲ ಚಾವುಂಡರಾಯನಲ್ಲಿತ್ತು. ಚಾವುಂಡರಾಯ ಯಾರ ಪ್ರತಿಮೆ ಬೇಕಿದ್ರು ಮಾಡ್ಬೋದಾಗಿತ್ತು. ಒಬ್ಬ ಜೈನನಾಗಿ ಅವತ್ತು ಸಹಜವಾಗಿ ಅವನು ಒಬ್ಬ ತೀರ್ಥಂಕರ ಪ್ರತಿಮೆಯನ್ನ ಮಾಡುವಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ ತೀರ್ಥಂಕರ ಎಲ್ಲರೂ ಇದ್ದಾರೆ, ಋಷಭದೇವನಿಂದ ಹಿಡಿದು ಮಹಾವೀರನಿಗೆ ಎಲ್ಲ ತೀರ್ಥಂಕರ ಯಾರ್ದು ತೀರ್ಥಂಕರ ಮಾಡೋದು. ಆದ್ರೆ ತೀರ್ಥಂಕರ ಪ್ರತಿಮೆಯನ್ನ ಅವನು ಮಾಡೋದಿಲ್ಲ, ಸ್ಥಾಪನೆ ಮಾಡೋದಿಲ್ಲ. ಅವನೊಬ್ಬ ತೀರ್ಥಂಕರನ ಮಗ, ಆದ್ರೆ ಒಬ್ಬ ಸಾಮಾನ್ಯನ ಪ್ರತಿಮೆಯನ್ನ ಅಲ್ಲಿ ಸೃಷ್ಟಿ ಮಾಡ್ತಾನೆ. ಬಾಹುಬಲಿಯ ಪ್ರತಿಮೆನ ಯಾತಕ್ಕೆ ಸೃಷ್ಟಿ ಯಾತಕ್ಕೆ ಅನ್ನೋ ಒಂದು ಜಿಜ್ಞಾಸೆ ಏನಿದೆ, ಅದು ಬಹಳ ದೊಡ್ಡ ಜಿಜ್ಞಾಸೆ. ಒಂದ್ ರೀತಿ ನನ್ಗೇನ್ ಅನಿಸ್ತು ಅಂದ್ರೆ, ಈ ಬಾಹುಬಲಿ ಕೂಡ ಏನಿದೆ, ಅವನು ಬಯಸದೆ ಅವನಿಗೆ ಒಂದು ಸಿಂಹಾಸನ ಬಂದಿತ್ತು. ಮತ್ತು ಅದು ಬಂದಿದ್ರು ಕೂಡ, ಅಂದ್ರೆ ಬಾಹುಬಲಿ ಮತ್ತು ಭರತನ ಮಧ್ಯೆ ಯುದ್ಧ ಆದಾಗ ಬಾಹುಬಲಿ ಗೆಲ್ತಾನೆ, ಭರತ ಸೋಲ್ತಾನೆ. ಇಡೀ ಭರತ ಸಾಮ್ರಾಜ್ಯವೇ, ಇಡೀ ಭಾರತವೇ ಅವನ ಇದು ಸಾಮ್ರಾಜ್ಯ ಆಗುತ್ತೆ. ಅವಾಗ ಅದನ್ನ ಬಿಟ್ಟು ಆ ಸಂಪೂರ್ಣ ಸಾಮ್ರಾಜ್ಯವನ್ನ ತನ್ನ ಅಣ್ಣ ಭರತನಿಗೆ ಬಿಟ್ಟು ಇವನು ಒಬ್ಬ ಜೈನ ಮುನಿಯಾಗಿ ಹೊರಟ್ಬಿಡ್ತಾನೆ. ಬಾಹುಬಲಿ ಜೈನ ಮುನಿಯಾಗಿ ಒಂದು ಕೈವೇಲಿ ಜ್ಞಾನದಡೆಗೆ ಹೊರಟ್ಬಿಡ್ತಾನೆ. ಸೊ ಒಂದ್ ರೀತಿ ಚಾವುಂಡರಾಯ ತನ್ನನ್ನ ತಾನು ಬಾಹುಬಲಿ ಜೊತೆ ಸಮೀಕರಿಸ್ಕೊಡ್ತಾ ಇದ್ದಾನೆ ಅನ್ನೋ ಒಂದು ಕಲ್ಪನೆ. ಅಂತ ಹೇಳಿದ್ರೆ ಆ ಚಾವುಂಡರಾಯ ಬೇಕಿದ್ರೆ ಅವನು ಕೂಡ ರಾಜನಾಗ್ಬೋದಾಗಿತ್ತು. 1974ರಿಂದ 77 ನಡೆದ ಯುದ್ಧದಲ್ಲಿ ಅವನು ಅವಾಗ ರಾಜಮಲ್ಲ ಮತ್ತು ರಕ್ಕಸಿಂಗ ಬಹಳ ಚಿಕ್ಕ ಹುಡುಗರಾಗಿದ್ರು. ಇವನೇ ಎಲ್ಲ ಯುದ್ಧ ಗೆಲ್ತಾನೆ. ಯುದ್ಧ ಗೆದ್ದು ಇವನೇ ರಾಜನಾಗ್ಬೋದು, ಆದ್ರೆ ರಾಜನಾಗಿ ಬಯಸೋದಿಲ್ಲ. ಅದಕ್ಕಿಂತ ದೊಡ್ಡ ಒಂದು ಕೀರ್ತಿ ಏನಿದೆ, ನಾನು ಒಬ್ಬ ಒಳ್ಳೆ ಕವಿಯಾಗಿ, ಒಬ್ಬ ಸಾಂಸ್ಕೃತಿಕ ನಾಯಕನಾಗಿ ನಾನು ಉಳಿತೇನೆ ಅನ್ನೋ ಒಂದು ರೀತಿಯಲ್ಲಿ ಬೆಳೆದು ಬರ್ತಾನೆ ಚಾವುಂಡರಾಯ. ಸೊ ಚಾವುಂಡರಾಯನಿಗೆ ಒಂದು ರೀತಿ ತನ್ನನ್ನು ತಾನು ಬಾಹುಬಲಿ ಜೊತೆ ಸಮೀಕರಿಸಿಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಬಾಹುಬಲಿ ಚಾವುಂಡರಾಯನ ಐಡಲ್ ಆಗ್ತಾನೆ, ಅವನ ಪ್ರತಿಮೆಯನ್ನ ಅವನ ದೊಡ್ಡ ಬೆಟ್ಟದಲ್ಲಿ ಸ್ಥಾಪನೆ ಮಾಡ್ತಾನೆ. ಸೊ ಇದ್ರ ಬಗ್ಗೆ ಕತೆ ಕೂಡ ಹೇಳಬೇಕು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ಒಂದು ಚಾವುಂಡರಾಯನ ನಾಟಕ ಬರೆದಿದ್ದೀನಿ, ಅದು ಕೂಡ ಯಶಸ್ವಿ. ಹಾಗೆ ತಮ್ಮ ಬಗ್ಗೆ ಕೂಡ ಒಂದು ಪುಸ್ತಕ ಬಂದಿದೆ, ಪ್ರಗತಿಯ ಹರಿಕಾರ ಅಂತ, ತಮ್ಮ ಆತ್ಮ ಜೀವನ ಚರಿತ್ರೆ. ಸೊ ಈ ಪುಸ್ತಕ ಯಾವಾಗ ಪ್ರಕಟ ಆಯ್ತು ಸರ್? ಸೊ ಮಂಡ್ಯದಲ್ಲಿ ನಮ್ಮ ಕರ್ನಾಟಕ ಸಂಘದಲ್ಲಿ ನಮ್ಮ ಜಯಪ್ರಕಾಶ್ ಕೊಟ್ಟಿದ್ದಾರೆ. ಅವರು ಒಂದ್ ರೀತಿ ನನಗೆ ಸಾಂಸ್ಕೃತಿಕವಾಗಿ ಬೇರೆ ವಿಷಯದಲ್ಲಿ ಕೂಡ ಗುರು ಅವರು. ಸೊ ಅವರು ಇಲ್ಲ, ನೀವು ಇಷ್ಟೆಲ್ಲ ಮಾಡಿದ್ದೀರಾ, ನಿಮ್ಮ ಜೀವನ ಚರಿತ್ರೆ ತರಬೇಕು ಅಂತ ಹೇಳಿದ್ರು.
ಸೊ ಹಾಗೆ ಅವರೇ ಒಬ್ಬ ಲೇಖಕರು ಕೂಡ ಸಿದ್ಧಿ ಮಾಡಿದ್ರು. ಹಾಗಾಗಿ ಅವರು ಈ ರೀತಿಯ ನನ್ನ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ, ಪ್ರಗತಿ ಹರಿಕಾರ ಅಂತ ಹೇಳಿ ಬರೆದಿದ್ದಾರೆ. ಚೆನ್ನಾಗಿ ಮೂಡ್ಬೋದು. ಡಾಕ್ಟರ್ ಎಂ ಕೆಂಪಮ್ಮನವರು ಬಹಳ ಚೆನ್ನಾಗಿ ತಮ್ಮ ಜೀವನದ ಎಲ್ಲಾ ಮಜಲುಗಳೆಲ್ಲ ಅಲ್ಲಿ ತೆರೆದಿಟ್ಟಿದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಹಾಗೆ ಒಬ್ಬ ಸಾಂಸ್ಥಿಕ ಸಂಘಟಕನಾಗಿ ಹಲವಾರು ಸಮಾಜಮುಖಿ ಚಿಂತನೆಗಳುಳ್ಳಂತಹ ಒಂದು ಜನರನ್ನು ಒಟ್ಟುಗೂಡಿಸಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಸಮಾಜಮುಖಿ ಬಳಗ, ಸಮಾಜಮುಖಿ ಪತ್ರಿಕೆ, ಪುಸ್ತಕ ಪ್ರಕಾಶನ, ಇದ್ರ ಬಗ್ಗೆ ಮಾತನಾಡೋದು ಸರ್. ಅದೇ ನಾವೊಂದಷ್ಟು ಜನ ಸ್ನೇಹಿತರೆಲ್ಲ ಸೇರ್ಕೊಂಡು ಈ ರೀತಿ ಒಂದು ಸಮಾಜಮುಖಿ ಅನ್ನೋ ಒಂದು ಮ್ಯಾಗಝಿನ್ಗೆ ಜೊತೆಗೆ ಒಳಗೊಂಡಿದ್ದೇವೆ. ನಡೆದು ನೋಡು ಕರ್ನಾಟಕ ಅನ್ನೋ ಕೆಲಸವನ್ನು ಮಾಡ್ತೇವೆ, ವಿಚಾರ ಕ್ರಾಂತಿ ಹಗಲಿರುಳು ಅನ್ನೋ ಕೆಲಸವನ್ನು ಮಾಡ್ತೇವೆ, ಸತ್ಯಮೇವ ಜಯತೆ ಅನ್ನೋ ಕೆಲಸವನ್ನು ಮಾಡ್ತೇವೆ. ಈ ರೀತಿ ಹತ್ತಾರು ಕೆಲಸಗಳನ್ನ ನಮ್ಮ ಚಂದ್ರಕಾಂತ್ ಒಡ್ಡು ಅವರ ಸಂಪಾದಕತ್ವ ಹತ್ತಾರು ಕೆಲಸಗಳನ್ನ ಈ ರೀತಿಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಅವರೇ ಎಲ್ಲ ಮುಂದೆ ನಿಂತು ಈಗ ಕರ್ನಾಟಕದಲ್ಲಿ ಈ ರೀತಿ ಸಾಹಿತ್ಯ ಸಮ್ಮೇಳನ ಆಗ್ಬೇಕಾಗಿತ್ತು, ಅದು ಸಾಹಿತ್ಯ ಪರಿಷತ್ ಸಾಹಿತ್ಯ ಸಮ್ಮೇಳನ ಮಾಡೋ ಇದಿಲ್ಲ, ಶಕ್ತಿ ಇಲ್ಲ, ಹೊರಟೋಗಿದೆ. ಮತ್ತು ಅದು ಮಾಡೋದು ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ. ಹಾಗೆ ಅಂತೇಳಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿದ್ರು. ಕಳೆದ ವರ್ಷ ಒಂದು ಬಹಳ ಒಳ್ಳೆಯ ಸಾಹಿತ್ಯ, ಬಹಳ ಅಚ್ಚುಕಟ್ಟಾದ ಸಾಹಿತ್ಯ ಸಮ್ಮೇಳನ ಕೂಡ ಮಾಡಿದ್ದೇವೆ. ಅದನ್ನು ಕೂಡ ಮುಂದುವರಿಸಬೇಕು ಅನ್ನೋ ಆಲೋಚನೆ ಇದೆ. ಮುಂದಿನ ದಿನಗಳಿಗೆ ಎಲ್ಲ ಒಂದು ಸಾಂಸ್ಕೃತಿಕ ಕೆಲಸಗಳನ್ನು ಇನ್ನೂ ಹೆಚ್ಚಾಗಿ ತೊಡಗಿಸ್ಕೋಬೇಕು ಅನ್ನೋ ಮನೋಭಾವ ಇದೆ. ಹಾಗೆ ಜಾನಪದ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶದಿಂದ ಮೂಡಲ್ಪಾಯ ಯಕ್ಷಗಾನವನ್ನು ಮತ್ತೆ ಪ್ರಸಿದ್ಧಿ ತರ್ತೀರಾ. ಅದು ಕೂಡ ತಂಡವನ್ನು ಕಟ್ಟೋದ್ರ ಮೂಲಕ ಅದರ ಅಭಿವೃದ್ಧಿ ಕೂಡ ಕೆಲಸ ಮಾಡಿದ್ದೀರಾ ಸರ್. ಇವತ್ತು ಯಾರಿಗಾದ್ರೂ ನಾವು ಯಕ್ಷಗಾನ ಎಲ್ಲಿದೆ ಹಾಗೆ ಅಂತ ಕೇಳಿದ್ರೆ ಅದೊಂದು ರೀತಿ ನಮ್ದಲ್ಲ ಅನ್ನೋ ಒಂದು ಇದೆ. ಅಂದ್ರೆ ಘಟ್ಟದಲ್ಲಿದೆ ಅಥವಾ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಇದೆ ಅಂತ ಹೇಳ್ತಾರೆ. ಆದ್ರೆ ಯಕ್ಷಗಾನ ಮೂಲತಃ ಮೂಡಿದ್ದು ದಕ್ಷಿಣ ಕರ್ನಾಟಕದಲ್ಲಿ, ಅಂದ್ರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲೇ ಯಕ್ಷಗಾನ ಮೂಲತಃ ಮೂಡಿದ್ದು. ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಒಂದು 500-600 ವರ್ಷಗಳ ಇದು ನೋನ್ ಇತಿಹಾಸ ಇದೆ. ಸೊ ಆ ಸಂದರ್ಭದಲ್ಲಿ ಈ ರೀತಿ ಬಹಳಷ್ಟು ಕಡೆ ನಮ್ಮ ದಕ್ಷಿಣ ಕರ್ನಾಟಕದ ಎಲ್ಲ ಕಡೆ ಒಂದು ಯಕ್ಷಗಾನವನ್ನು ಮಾಡ್ತಾ ಇದ್ರು. ಆ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಮಾಡೋ ಯಕ್ಷಗಾನ ಅನಂತರದಲ್ಲಿ ಘಟ್ಟ ಪ್ರದೇಶ ಮತ್ತು ಕರಾವಳಿ ಪ್ರದೇಶಕ್ಕೆ ಇಲ್ಲಿಂದ ಒಂದು ರೀತಿ ಪ್ರಯಾಣ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಅಂತ ಪ್ರಯಾಣ ಮಾಡುತ್ತೆ. ಸೊ ಈ ಭಾಗದ ಯಕ್ಷಗಾನಕ್ಕೆ ನಾವು ಮೂಡಲ್ಪಾಯ ಯಕ್ಷಗಾನ ಅಂತ ಹೇಳ್ತೀವಿ. ಆ ಭಾಗದ ಯಕ್ಷಗಾನಕ್ಕೆ ಪಡವಲಪಾಯ ಅಂತ ಹೇಳ್ತೀವಿ. ಪಡವಲಪಾಯದಲ್ಲಿ ಮತ್ತೆ ತೆಂಕಣತಿಟ್ಟು, ಬಡಗಣತಿಟ್ಟು ಅಂತ ಹೇಳಿ ಅಲ್ಲಿ ಫರ್ದರ್ 2 ಡಿವಿಷನ್ ಆಗುತ್ತೆ. ನಾರ್ತ್ ಸೌತ್ ಅಂತ ಹೇಳಿ ಒಂದು ಡಿವಿಷನ್ ಆಗುತ್ತೆ. ಇದು ಈಸ್ಟ್ ವೆಸ್ಟ್ ಅಂತ ಡಿವಿಷನ್ ಆಗುತ್ತೆ. ಮೂಡಲ ಅಂದ್ರೆ ಈ ಕಡೆ ಪೂರ್ವ ಭಾಗ, ಪಾಯ ಅಂದ್ರೆ ಪದ್ಧತಿ ಅಂತ, ಅಂದ್ರೆ ಪೂರ್ವ ಪದ್ಧತಿಯ ಯಕ್ಷಗಾನ. ಪಡುವಲ ಅಂದ್ರೆ ಪಶ್ಚಿಮ ಪದ್ಧತಿಯ ಯಕ್ಷಗಾನ. ಸೊ ಮೂಡಲಪಾಯ ಪದ್ಧತಿ ಏನಿದೆ ಆ ಪದ್ಧತಿ ಒಂದಷ್ಟು ಸ್ವಲ್ಪ ಅವಸಾನದ ಅಂಚಿಗೆ ಬಂದಿತ್ತು. ಅದನ್ನ ಪುನರ್ಜೀವನಗೊಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಕೂಡ, ನಾನು ಮತ್ತು ಜಯಪ್ರಕಾಶ್ ಭಟ್ರು, ಶಶಿಧರ್ ಬಾರಿಘಾಟ್ ಅವರು, ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರು, ಈ ರೀತಿ ಎಲ್ಲ ಸೇರ್ಕೊಂಡು ಈ ರೀತಿ ಮೂಡಲ್ಪಾಯ ಯಕ್ಷಗಾನ ಪುನರ್ಜೀವನ ಮಾಡಬೇಕು ಅಂತ ಹೇಳಿ ಮಂಡ್ಯವನ್ನ ಸೆಂಟರ್ ಆಗಿ ಇಟ್ಕೊಂಡು ಪುನರ್ಜೀವನ ಕೆಲಸವನ್ನ ಮಾಡಿದ್ದೇವೆ. ಕಳೆದ 5-6 ವರ್ಷಗಳಿಂದ ಮಾಡಿದ್ದೇವೆ. ಅದಕ್ಕೊಂದು ರೆಪರ್ಟರಿ ಮಾಡಿದ್ದೇವೆ, ಅದಕ್ಕೊಂದು ಡಿಪ್ಲೊಮಾ ಕೋರ್ಸ್ ಮಾಡಿದ್ದೇವೆ. ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಜೊತೆಗೆ ಸೇರ್ಕೊಂಡು ಈಗ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಹೊಸದಾಗಿ ಭಾಗವತರನ್ನ ತಯಾರು ಮಾಡೋದು, ಮುಖವೀಣೆ ಕಲಾವಿದರನ್ನು ತಯಾರು ಮಾಡೋದು, ಈ ರೀತಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಈಗ ಮೊನ್ನೆ ತಾನೇ ಇನ್ನೊಂದು ಏನಿದೆ, ಶ್ರೀ ದೇವಿ ಮಹಾತ್ಮೆಯ ನಾಟಕವನ್ನು ಕೂಡ ಮತ್ತೊಮ್ಮೆ ನಮ್ಮದೇ ಆದಂತಹ ರೆಪರ್ಟರಿ ಮಾಡ್ಕೊಂಡು ಆ ನಾಟಕವನ್ನು ಮಾಡಿದ್ದೇವೆ. ಸೊ ಅದರೆಲ್ಲ ಕೂಡ ಒಂದು ಇದು ಯಕ್ಷಗಾನದ ವೇಷಭೂಷಣ ಇದೆ, ಅದರ ಒಂದು ಬ್ಯಾಂಕ್ನೇ ನಾವು ಕ್ರಿಯೇಟ್ ಮಾಡಿದೆ. ಯಾರೇ ಬಂದು ಈ ರೀತಿ ನಾವು ಇದು ಯಕ್ಷಗಾನ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ವೇಷಭೂಷಣ ಕೊಟ್ಟು ಅವ್ರ ಹತ್ರ ವಾಪಸ್ ತಗೊಳ್ತೇವೆ. ಆಮೇಲೆ ಇನ್ನೊಂದು ನಾಡಪ್ರಭು ಕೆಂಪೇಗೌಡ ಅವಧಿಯಲ್ಲಿದ್ದಂತಹ ಬಂಡಿ ದೇವರ ಉತ್ಸವ ನಿಂತೋಗಿರುತ್ತೆ. ಕಳೆದ ವರ್ಷ ಅದನ್ನ ಮತ್ತೆ ಪುನರುಜ್ಜೀವನ ಕೊಡ್ತೀರಾ, ಪ್ರಾರಂಭ ಮಾಡ್ತೀರಾ? ಬಂಡಿ ದೇವರ ಉತ್ಸವ ಯಾಕೆ ಬಂಡಿ ದೇವರು ಅಂತ ಹೇಳ್ತಾರೆ ಸರ್? ಬಂಡಿ ಇದು ಬಹಳ ವಿಶೇಷವಾದಂತ ಒಂದು ಇದು ಸಂಗತಿ ಅದು. ಅಂದ್ರೆ ಆ ಬಂಡಿ ದೇವರಲ್ಲಿ ಆ ಬಂಡಿಯ ಮೇಲೆ ದೇವರು ಇರ್ತಾರೆ ಅನ್ನೋದು ಒಂದು ವಿಚಾರ. ಆದ್ರೆ ಬಂಡಿಯ ದೇವರು ಅನ್ನೋ ಒಂದು ಕಲ್ಪನೆ. ಸೊ ಹಾಗಾಗಿ ಆ ಒಂದು ಕಲ್ಪನೆ ಏನಿದೆ, ಮತ್ತು ನಮ್ಗೆ ರೈತಾಪಿ ಕುಟುಂಬದಿಂದ ಬಂದಂತವ್ರಿಗೆ ಆ ಒಂದು ಬಂಡಿ ಬಹಳ ಮುಖ್ಯವಾದ. ಇವತ್ತೇನೋ ನಾವು ಬಂಡಿ ಉಪಯೋಗಿಸ್ತಾ ಇಲ್ಲ, ಆದ್ರೆ ಹಿಂದಿನ ಕಾಲದಲ್ಲಿ ಬಂಡಿಯೇ ನಮ್ಗೆ ಎಲ್ಲ ಸರ್ವಸ್ವ. ಸೊ ಹಾಗಾಗಿ ಆ ಒಂದು ಬಂಡಿಯ ದೇವರು ಅನ್ನೋ ಒಂದು ಕಲ್ಪನೆ ಏನಿದೆ, ಆ ರೀತಿ ಆ ಬಂಡಿ ದೇವರ ಉತ್ಸವ ಅಂತ ಹೇಳಿ ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಏನ್ ಕೆಲಸ ಮಾಡ್ತಾರೆ, ಏನೊಂದು ಪೂಜೆ ಮಾಡ್ತಾರೆ, ಆ ಒಂದು ಕಾನ್ಸೆಪ್ಟ್ ನ ಇಡೀ ಒಂದು ನಾಡಿನ ಉತ್ಸವವಾಗಿ ಬೆಳೆಸ್ಬೇಕು ಅಂತ ಹೇಳಿ ಬೆಂಗಳೂರು ಬಂಡಿ ದೇವರ ಉತ್ಸವ ಅಂತ ಹೇಳಿ ಕಳೆದ ವರ್ಷ ಶುರು ಮಾಡಿದೆ. ಅದು ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾರೆ. ಕೆಂಪೇಗೌಡ ಜಯಂತಿ ಜೂನ್ 27 ಹಿಂದಿನ ದಿವಸ ರಾತ್ರಿ ನಾವು ಬಂಡಿ ದೇವರ ಉತ್ಸವ ಅಂತ ಹೇಳಿ ಹಿಂದಿನ ದಿವಸ ರಾತ್ರಿ ಮಾಡ್ತೀವಿ. ಹಾಗೆ ಈಗಿನ ಯುವಜನತೆ ಆಗ್ಲಿ ಕೇವಲ ಉದ್ಯೋಗವನ್ನು ಅರ್ಸ್ಕೊಂಡು ಹೋಗ್ಬಾರ್ದು, ಅವರು ಕೂಡ ಉದ್ಯಮಿ ಆಗ್ಬೇಕು, 100 ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಬಯಸೋದ್ರ ಮೂಲಕ ತಾವು ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಅಂತ ಪ್ರಾರಂಭ ಮಾಡ್ತಾರೆ. ಇದು ಯಾಕೆ ಮತ್ತು ಹೇಗೆ? ಅಲ್ಲ, ಹೀಗೆ ನಾವು 2000 ನಮ್ಮ ಪ್ರಧಾನಮಂತ್ರಿಗಳು 2047 ಹೊತ್ತಿಗೆ ನಾವು ಒಂದು ವಿಕಸಿತ ಭಾರತ ಆಗಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ. ಬಹಳ ದೊಡ್ಡ ಮಾತದು. ಆದರೆ ವಿಕಸಿತ ಭಾರತ ಆಗೋ ಸಂದರ್ಭದಲ್ಲಿ ಅದರ ನಾಯಕತ್ವ ಏನಿದೆ, ಅದು ಯಾವುದೋ 1-2 ಕಮ್ಯುನಿಟಿಗಳು ಮಾತ್ರ ಹೊತ್ಕೊಂಡು ಅವ್ರ ಮೇಲೆ ಅಷ್ಟೊಂದು ಜವಾಬ್ದಾರಿ ಹೊರಿಸೋದು ತಪ್ಪದು. ಇಡೀ ವಿಕಸಿತ ಭಾರತ ಆಗೋ ಸಂದರ್ಭದಲ್ಲಿ ಎಲ್ಲ ಒಂದು ಸಮುದಾಯಗಳೇನಿದೆ, ಆ ವಿಕಸಿತ ಭಾರತದ ಕಲ್ಪನೆಯನ್ನ ಅಥವಾ ಒಂದು ಅದರ ಕನಸನ್ನ ಎಲ್ಲರೂ ಕೂಡ ನಾವೆಲ್ಲ ಕೂಡ ಹೆಗ್ಲೇರಿಸ್ಕೊಂಡು ಅದು ಆ ಒಂದು ವಿಕಸಿತ ಭಾರತ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು.
ಹಾಗಾಗಿ ಒಂದು ಯಾರು ಒಬ್ಬ ಒಬ್ಬ ನೌಕರ ಆಗಿರ್ತಾನೆ, ಒಬ್ಬ ಎಂಪ್ಲಾಯಿ ಆಗಿರ್ತಾನೆ, ಅವನು ಒಂದು ರೀತಿ ಫಾಲೋಯರ್. ಯಾರು ಹೊಸದಾಗಿ ಒಂದು ಉದ್ಯಮ ಶುರು ಮಾಡ್ತಾನೆ ಅವನು ಒಂದು ರೀತಿ ಲೀಡರ್. ಹಾಗಾಗಿ ಒಂದು ಸಮುದಾಯಕ್ಕೆ ಅಥವಾ ರಾಷ್ಟ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಲೀಡರ್ಗಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿಯ ಲೀಡರ್ಗಳ ಅವಶ್ಯಕತೆ ಇದೆ, ವಿಶೇಷವಾಗಿ ಉದ್ಯಮ ಕ್ಷೇತ್ರದಲ್ಲಿ. ಹಾಗಾಗಿ ಆ ಒಂದು ಉದ್ಯಮ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸ್ಕೊಳ್ಳೋದೇನಿದೆ ಅದು ಕೆಲವೇ ಸಮುದಾಯಗಳಿಗೆ ಬಿಟ್ಟರೆ ತಪ್ಪಾಗುತ್ತೆ. ಅವ್ರಿಗೂ ಕೂಡ ಲಿಮಿಟೇಷನ್ ಇದೆ. ಹಾಗಾಗಿ ಎಲ್ಲ ಸಮುದಾಯಗಳು ಕೂಡ ಮುಂದೆ ಬಂದು ಉದ್ಯಮ ಕ್ಷೇತ್ರದಲ್ಲಿ ಒಂದು ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನೊಂದಿಗೆ ಈ ರೀತಿ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದು ಕೂಡ ಕಳೆದ 4 ವರ್ಷಗಳು ಮಾಡ್ಕೊಂಡು ಬಂದಿದೆ, ಬಹಳ ಯಶಸ್ವಿಯಾಗಿದೆ. ಹಾಗಾಗಿ ಎಲ್ಲ ಸಮುದಾಯಗಳನ್ನು ಕೂಡ ಪ್ರಭಾವಿಸಿದ್ದೇವೆ. ಎಲ್ಲ ಸಮುದಾಯಗಳು ಕೂಡ ಈ ರೀತಿ ಇಲ್ಲ, ಹೌದು ನಾವು ಕೂಡ ಉದ್ಯಮ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ನಾಯಕತ್ವ ವಹಿಸ್ಕೋಬೇಕು ಅಂತ ಹೇಳಿ ಎಲ್ಲ ಸಮುದಾಯಗಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಅದು ಕೂಡ ಬಹಳಷ್ಟು ಒಂದು ತೃಪ್ತಿ ಕೊಟ್ಟಂತ ಒಂದು ಸಂಗತಿ. ಉದ್ಯಮಿ ಒಕ್ಕಲಿಗ ಅಂದರೆ ಕೃಷಿಕ ಕುಟುಂಬದ ಅಷ್ಟೇ ಅಲ್ಲ, ತಾವು ಕೂಡ ಉದ್ಯಮಿಗಳಾಗಿ ಒಂದು ಪ್ರೇರೇಪಿಸುವಂಥ ಒಂದು ಸಂಘಟನೆ ಆಗಿ ಬೆಳೆದಿದೆ ಈಗ. ಸೊ ಹಾಗೆ ಕೃಷಿಕ ಕುಟುಂಬ ಅಂತ ಹೇಳಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ ಒಕ್ಕಲಿಗರು ಜಾಸ್ತಿ ಇರುವಂಥ ಪ್ರದೇಶ. ಅಲ್ಲಿ ಮುನ್ನಡೆ ಮಂಡ್ಯ ಅಂತ ಆಗಲೇ ಪ್ರಾರಂಭ ಮಾಡಿದ್ವಿ. ಸೊ ಅದೇನಾದ್ರೂ ಮುಂದುವರಿಯುತ್ತಾ? ಅದು ಕೂಡ ಮುಂದುವರಿಯುತ್ತೆ. ಮಂಡ್ಯ ಮುನ್ನಡೆ ಏನಿದೆ, ಮಂಡ್ಯ ಏನಿದೆ ಅದು ಕೂಡ ಅಂದ್ರೆ ಮಂಡ್ಯ ಜಿಲ್ಲೆಗೆ ಸೀಮಿತವಾದಂಥದ್ದು. ಅಂದ್ರೆ ಮಂಡ್ಯ ಜಿಲ್ಲೆಯನ್ನ ಒಂದು ಸಮಗ್ರವಾಗಿ ಕಾಣಬೇಕು. ಅಂದ್ರೆ ಅದು ಯಾವುದು ಮಂಡ್ಯ ಜಿಲ್ಲೆಗೆ ಒಂದು ಸೂಕ್ತ ಇದೆ, ಅದೇ ರೀತಿಯ ಒಂದಷ್ಟು ಮಂಡ್ಯದಲ್ಲಿ ಒಂದು ಬೆಳವಣಿಗೆಗಳಾಗಬೇಕು, ಪ್ರಗತಿ ಆಗಬೇಕು ಅನ್ನೋ ವಿಚಾರದಲ್ಲಿ ಆ ಒಂದು ಮಂಡ್ಯ ಜಿಲ್ಲೆ ಬಗ್ಗೆ ಒಂದಷ್ಟು ಚಿಂತನೆ ಆಗಬೇಕು. ಮಂಡ್ಯದಲ್ಲಿ ಯಾವ ರೀತಿಯ ಉದ್ಯಮ ಬರಬೇಕು, ಯಾವ ರೀತಿಯ ಇನ್ಸ್ಟಿಟ್ಯೂಷನ್ಸ್ ಬರಬೇಕು, ಯಾವ ರೀತಿ ಬೆಳವಣಿಗೆ ಆಗಬೇಕು, ಮಂಡ್ಯದ ತೊಂದರೆಗಳನ್ನ ಸಾಲ್ವ್ ಮಾಡೋದು ಹೇಗೆ, ಯಾರು ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಒಂದು ಮುನ್ನಡೆ ಮಂಡ್ಯ ಅಂತ ಹೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಬಹಳ ಸಂತೋಷ ಸರ್. ಸಂದರ್ಶನ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಎಂಬ ನುಡಿಯಲ್ಲಿ ನಂಬಿಕೆ ಇಟ್ಟಂಥವ್ರು ತಾವು. ಸೊ ತಮ್ಮ ಮುಂದಿನ ಯೋಜನೆಗಳು, ತಮ್ಮ ಮುನ್ನೋಟದ ಬಗ್ಗೆ ಮಾತನಾಡಿದ್ದಾರೆ ಸರ್. ಅಲ್ಲ, ಮುಂದಿನ ದಿನಗಳಲ್ಲಿ ಈ ರೀತಿ ಏನಿದೆ, ಇಡೀ ಕರ್ನಾಟಕದಲ್ಲಿ ಈ ರೀತಿ ಒಂದು ಉದ್ಯಮಶೀಲತೆ ಏನಿದೆ, ಉದ್ಯಮಶೀಲತೆ ಇಡೀ ಕರ್ನಾಟಕದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಆಲೋಚನೆ ಇದೆ. ಹಾಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಒಂದು ರೀತಿ ಆ ರೀತಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹ ಮಾಡಬೇಕು. ಉತ್ತರ ಕರ್ನಾಟಕ ಕೂಡ ಹೋಗಬೇಕು, ಪ್ರೋತ್ಸಾಹ ಮಾಡಬೇಕು, ಎಲ್ಲ ಕೂಡ ಉದ್ಯಮಶೀಲತೆಯನ್ನು ಬೆಳೆಸಬೇಕು ಅನ್ನೋ ಒಂದು ಆಲೋಚನೆ ಕೂಡ ಇದೆ. ಮತ್ತು ಕರ್ನಾಟಕದ ವಿಚಾರದಲ್ಲಿ ಏನೆಲ್ಲ ತೊಂದರೆಗಳಿದೆ ಆ ಎಲ್ಲ ತೊಂದರೆಗಳಿಗೆ ಕೂಡ ಒಂದು ಸಾಂಸ್ಥಿಕವಾಗಿ ಒಂದಷ್ಟು ಪರಿಹಾರಗಳನ್ನ ಸೂಚಿಸುವಂಥ ಪರಿಹಾರಗಳನ್ನ ನೀಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ವಿಚಾರ ಕೂಡ ಇದೆ. ಸಾಮಾಜಿಕ ಕೂಡ ಇನ್ನಷ್ಟು ಕಾರ್ಯಶೀಲತೆಯಾಗಿ ಇನ್ನಷ್ಟು ಬದ್ಧತೆಯಿಂದ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಇದೆ. ತಮಗೆ ಅದಕ್ಕೆ ಶುಭಾಶಯ ಹೇಳ್ತಾ, ನಿಮ್ಮ ಈ ಎಲ್ಲ ಸಾಧನೆಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಆದಿಯಾಗಿ ಇತ್ತೀಚೆಗೆ ಸಾಹಿತ್ಯ ಅಕಾಡೆಮಿ ಸಾಹಿತ್ಯಶ್ರೀ ಪ್ರಶಸ್ತಿ ಬಂದಿದೆ. ನಿಮಗೆ ಲಭಿಸಿರುವಂಥ ಪ್ರಶಸ್ತಿಗಳ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಸರ್? ಅಲ್ಲ, ಪ್ರಶಸ್ತಿಗಳು ಒಂದು ರೀತಿ ನಮಗೆ ನಮ್ಮ ಏನು ಕೆಲಸ ಇದೆ ಆ ಕೆಲಸಕ್ಕೆ ಒಂದು ಬೆಂತಟ್ಟು ಅಂತ ಒಂದು ಕೆಲಸವನ್ನ ಮಾಡ್ತೇವೆ. ಆ ಪ್ರಶಸ್ತಿಗೋಸ್ಕರ ಯಾರು ಕೆಲಸ ಮಾಡಬಾರ್ದು. ಆದ್ರೆ ಪ್ರಶಸ್ತಿ ಬಂದಾಗ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಹಜವಾಗಿ ಪ್ರಶಸ್ತಿ ಬಂದ್ರೆ ಅವ್ರಿಗೆ ಇನ್ನಷ್ಟು ಹುಮ್ಮಸ್ಸು, ಹುರುಪು ಬಂದೇ ಬರುತ್ತೆ. ಸೊ ಆ ರೀತಿ ನನಗೆ ಬಂದಿರುವಂತ ಪ್ರಶಸ್ತಿಗಳಿಂದ ಕೂಡ ಆ ರೀತಿ ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ಅಂತ ಹೇಳ್ಬೇಕಾದ್ರೆ. ಧನ್ಯವಾದಗಳು ಸರ್. ಇಷ್ಟೊತ್ತು ತಮ್ಮ ಅಂತರಂಗದ ವಿಷಯಗಳನ್ನ, ತಮ್ಮ ಸಾಹಿತ್ಯ ಸಂಘಟನೆ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ದೂರದರ್ಶನ ಚಂದನ ವಾಹಿನಿ ಪರವಾಗಿ ತಮಗೆ ವಂದನೆಗಳು. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಆಯುಕ್ತರು, ಭಾರತ ಸರ್ಕಾರ ಆದಾಯ ತೆರಿಗೆ ಇಲಾಖೆ, ಶ್ರೀ ಜಯರಾಮ್ ರಾಯ್ಪುರ IRS ಅವರ ಅಂತರಂಗದ ಮಾತುಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.